ಲೋಕಸಮರ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಜೋಸ್ ಅಲುಕಾಸ್ ಉಡುಪಿ, ಟ್ರಿನಿಟಿ ಸೆಂಟ್ರಲ್ ಸ್ಕೂಲ್ ಪೆರಂಪಳ್ಳಿ, ಆಭರಣ್ ಜುವೆಲ್ಲರ್ಸ್, ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ್. ನಮಸ್ಕಾರ ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಎಸ್ ಪುತ್ರನ್. ಈ ಹಿಂದೆ ನಾವು ಚುನಾವಣೆಗೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರು ಭಾಗಿಯಾಗಿದ್ರು. ಹಲವಾರು ಸಂಚಿಕೆಗಳನ್ನ ನಾವು ಮಾಡಿದ್ವಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಇನ್ನೇನು ಕೆಲವೇ ದಿನಗಳು ಲೋಕಸಭಾ ಚುನಾವಣೆಗೆ ಬಾಕಿ ಇದೆ. ಏಪ್ರಿಲ್ 26ಕ್ಕೆ ನಡೆಯುವಂತಹ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ. ರಾಜಕೀಯ ವಲಯದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾನೆ ಇರ್ತದೆ. ಚುನಾವಣೆ ಸಮೀಪವಾಗ್ತಾ ಇರುವ ಹಾಗೂ ಸಂದರ್ಭದಲ್ಲೂ ಕೂಡ ಅನೇಕ ಬದಲಾವಣೆಗಳನ್ನ ನಾವು ಗಮನಿಸ್ತಾ ಇರ್ತೇವೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಅನೇಕ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗ್ತೇವೆ. ಸದ್ಯದ ಮಟ್ಟಿಗೆ ಉಡುಪಿ ಚಿಕ್ಕಮಗಳೂರಿನ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇದೆ, ಅದೇ ರೀತಿ ರಾಷ್ಟ್ರ ಮಟ್ಟದ ವಿಚಾರಗಳಲ್ಲೂ ಕೂಡ, ರಾಜ್ಯ ಮಟ್ಟದ ವಿಚಾರಗಳಲ್ಲೂ ಕೂಡ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತನಾಡಲಿಕ್ಕಿದೆ. ಸೊ ಅದಕ್ಕಿಂತ ಮುಂಚೆ ನಾನು ನಮ್ಮ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅನೇಕ ವಿಚಾರಗಳ ಬಗ್ಗೆ ಈ ಹಿಂದೆ ನಾವು ಚರ್ಚೆ ಮಾಡಿದ್ವಿ ಚುನಾವಣೆಗೆ ಸಂಬಂಧಪಟ್ಟಂತೆ. ಇವತ್ತು ಮತ್ತೊಂದಿಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಸರ್, ಅನೇಕ ವಿಚಾರಗಳು ಕೂಡ ಈಗ ಚರ್ಚೆಯಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ಈ ರಾಷ್ಟ್ರ ಮಟ್ಟದ ವಿಚಾರಗಳು ಯಾವುದೆಲ್ಲ ಚರ್ಚೆಯಲ್ಲಿ ಇದೆ ಅನ್ನುವಂಥದ್ದು ಸರ್. ಅಂದ್ರೆ ಇವತ್ತು ನಿಜಕ್ಕೂ ನೋಡಿದ್ರೆ ಇದು ರಾಷ್ಟ್ರ ಮಟ್ಟದ ಒಂದು ಚುನಾವಣೆ. ಸೊ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮುನ್ನೆಲೆಗೆ ಬರುವಂಥ ವಿಚಾರ ಏನು ಕೇಳಿದರೆ, ಒಂದನೇದಾಗಿ ನಾವು ಹೇಳ್ತೇವೆ, ಇವತ್ತು ಅದು ಕಾಂಗ್ರೆಸ್ ತಗೊಂಡಿದೆ, ವಿಪಕ್ಷಗಳು ತಗೊಂಡಿದೆ, ಮತ್ತು ಅದು ಕೂಡ ಆಡಳಿತಾರೂಢ ಪಕ್ಷದ ಮೇಲೆ ಹಾಕುವಂಥದ್ದು ಭಾರತೀಯ ಸಂವಿಧಾನ ಅದು ಅಪಾಯದಲ್ಲಿದೆ. ಸಂವಿಧಾನದ ಬಗ್ಗೆನೂ ಇಟ್ಕೊಂಡ್ರು, ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಅಥವಾ ಇನ್ನೊಂದು ರೀತಿ ಹೇಳಬೇಕಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ದಾರೆ, ಅಥವಾ ನೀವು ಹೇಳ್ಬೋದು ಈ ಒಂದು ಇಲೆಕ್ಷನ್ ಫಂಡ್ ಅಂತ ಉಂಟಲ್ಲ, ಚುನಾವಣಾ ಬಾಂಡ್, ಇದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ, ಅಥವಾ ಉದ್ಯೋಗ ಸೃಷ್ಟಿ ಬಗ್ಗೆ, ನಿರುದ್ಯೋಗದ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ, ಅಥವಾ ರಾಷ್ಟ್ರೀಯ ಭದ್ರತೆ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ ಇದೆಲ್ಲವೂ ಕೂಡ ನಮ್ಮ ಪ್ರದೇಶದಲ್ಲಿ ಚರ್ಚೆ ಆಗ್ತಾ ಅಂತ ಹೇಳ್ತಾ ಇಲ್ಲ, ಬಟ್ ರಾಷ್ಟ್ರ ಮಟ್ಟದ ಒಂದು ಚುನಾವಣೆಯಲ್ಲಿ ಚರ್ಚೆ ಆಗಬೇಕಾದ್ದು, ಚರ್ಚೆ ಆಗ್ತಾ ಇರುವಂಥ ವಿಚಾರ ಕೂಡ ಇವತ್ತು. ಅದೇ ರೀತಿ ಸರ್, ಇನ್ನು ರಾಜ್ಯ ಮಟ್ಟದಲ್ಲಿ ಚರ್ಚೆ, ರಾಜ್ಯ ಮಟ್ಟದಲ್ಲಿ ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಹಿಂದಿನ 2023 ವಿಧಾನಸಭೆ ಚುನಾವಣೆಯಲ್ಲಿ ನೋಡಿದ್ದೇವೆ. ಹೇಗೆ ಕೇಳಿದ್ರೆ 40% ಸರ್ಕಾರ, ಅನಂತರ ಇವರು ಬಂದ್ರು, ಇವರ ಮೇಲೆ 60% ಸರ್ಕಾರ, ಅಥವಾ ಇವರ ಆಡಳಿತ ವೈಫಲ್ಯ ಇದೆ, ಅಥವಾ ಏನು ಇವರು ಗ್ಯಾರಂಟಿ ಕೊಟ್ಟಿದ್ದಾರೆ, ಗ್ಯಾರಂಟಿ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ. ಸೊ ಈ ರೀತಿಯ ಒಂದು ಇದು ನೋಡ್ತೇವೆ. ಮಾತ್ರ ಅಲ್ಲ, ಒಂದು ಮೈತ್ರಿಕೂಟ ಆಯ್ತು ಇಲ್ಲಿ ಅಲ್ವಾ. ನೋಡ್ತಾರೆ ಈ ಚುನಾವಣೆ ಬಂದಾಗ JDS ಮತ್ತು BJP ಒಂದು ಮೈತ್ರಿಕೂಟ ಬಂತು. ಇದು ಅಪವಿತ್ರ ಮೈತ್ರಿ ಅಥವಾ ಪವಿತ್ರವಾದ ಮೈತ್ರಿ, ಇದ್ರ ಬಗ್ಗೆ ದೊಡ್ಡ ಗೊಂದಲ ಇದೆ ಅಂತ. ಇದೆಲ್ಲವೂ ಕೂಡ ಇವತ್ತು ಚರ್ಚೆಗೆ ಬರುವಂತ ರಾಜ್ಯ ಮಟ್ಟದ ವಿಚಾರಗಳಾಗಿ ಕಾಣ್ತಾ ಇದೆ. ಹಾಗೆ ಸರ್, ಇನ್ನು ನಮ್ಮ ಈ ರಾಜ್ಯದಲ್ಲಿ ಕೆಲವೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳು ಇದೆ. ಸೊ ಕೆಲವೊಂದು ಕ್ಷೇತ್ರಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಉದಾಹರಣೆಗೆ ನಾವು ತೆಗೆದುಕೊಳ್ಳುವುದಾದ್ರೆ, ಈಗ ಮುಖ್ಯವಾಗಿ ನಾವು ಶಿವಮೊಗ್ಗವನ್ನ ತೆಗೆದುಕೊಳ್ಳೋಣ. ಸೊ ಇದೊಂದು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು. ಸೊ ಅಲ್ಲಿ ಈಗ ಈಶ್ವರಪ್ಪನವರು ಜಾಸ್ತಿಯಾಗಿ ಅಂದ್ರೆ ಮಾತನಾಡ್ತಾ ಇದ್ದಾರೆ ಅಂತ ನಾವು ಹೇಳ್ಬಹುದು. ಸೊ ಅಲ್ಲಿ ಬಿಜೆಪಿಯಿಂದ ನಿಂತಿರೋರು ಗೊತ್ತುಂಟು, ಕಾಂಗ್ರೆಸ್ ಇಂದ ಗೀತಾ ಶಿವರಾಜ್ ಕುಮಾರ್ ಅವರು, ಸೊ ಈ ಮಧ್ಯೆ ಈಶ್ವರಪ್ಪನವರು. ಸೊ ಆ ಕ್ಷೇತ್ರದ ಬಗ್ಗೆ ನಾವು ಸ್ವಲ್ಪ ಮಾತಾಡ್ತಾ ಹೋಗೋಣ. ಒಂದನೇದಾಗಿ ಇಲ್ಲಿ ನೀವು ಶಿವಮೊಗ್ಗ ಬಗ್ಗೆ ತಿಳ್ಕೊಂಡ್ರಿ. ನಾನು ಯಾಕೆ ಮೊದಲಾಗಿ ಈಗ ನಾವು ಚರ್ಚೆಗೆ ಮಾಡುವಂಥ 4 ಲೋಕಸಭಾ ಕ್ಷೇತ್ರಗಳು ಒಂದು ರೀತಿ ಹೈ ವೋಲ್ಟೇಜ್ ಅಥವಾ ಮುಟ್ಟಿದರೆ ಕರೆಂಟ್ ತುಂಬ ಹರಿಯುವಂಥ ಕ್ಷೇತ್ರಗಳಿವೆ. ಅದು ಯಾಕೆ ಇದೆಲ್ಲ ಹೈ ವೋಲ್ಟೇಜ್ ಕೇಳಿದ್ರೆ, ಉದಾಹರಣೆಗೆ ಶಿವಮೊಗ್ಗ ಅಂತ ಇಟ್ಕೊಳ್ಳಿ. ಶಿವಮೊಗ್ಗ ಯಾಕೆ ಹೈ ವೋಲ್ಟೇಜ್ ಕೇಳಿದರೆ, ಒಂದು ಅಲ್ಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಇದ್ದಾರಲ್ಲ, ಯಡಿಯೂರಪ್ಪನವರ ಕ್ಷೇತ್ರ ಹೌದು ಅಲ್ವ, ಅವರೇ ಬೆಳೆಸಿದಂಥ ಕ್ಷೇತ್ರ. ಮಾತ್ರ ಅಲ್ಲ, ಇನ್ನೊಂದು ನಾನು ನೋಡ್ತೇವೆ, ಯಡಿಯೂರಪ್ಪನವರ ಮಕ್ಕಳೇ ಅಲ್ಲಿ ಪ್ರಧಾನ ಒಂದು ಭೂಮಿಕೆಯಲ್ಲಿ ಇದ್ದಾರೆ. ಸರಿ, ಅದು ಇನ್ನೊಂದು ನೋಡುವಾಗ, ಆ ಕಡೆಯಿಂದ ನೋಡುವಾಗ ಕೂಡ, ಕಾಂಗ್ರೆಸ್ ಇಂದ ನೋಡುವಾಗ ಕೂಡ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರ ಕ್ಷೇತ್ರ ಅದು, ಸೊರಬ ಎಲ್ಲ ಬಂದಾಗ ಅದು ಕೂಡ ಬರ್ತದೆ. ಅವರ ಒಬ್ಬ ಮಗಳು ಕೂಡ ಅಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾಳೆ. ಆ ಅರ್ಥದಲ್ಲಿ ನೋಡಿದಾಗ ಶಿವಮೊಗ್ಗ ಅನ್ನುವಂಥದ್ದು 3 ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಒಂದು ಕ್ಷೇತ್ರ ಅದು. ಸೊ ಇದೇನಾಗುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಅದು ಕಾಂಗ್ರೆಸ್ಸಿಗೂ ಅದು ಪ್ರತಿಷ್ಠೆಯ ಕಣ ಹೌದು, ಹಾಗೆ ಕಾಂಗ್ರೆಸ್ಸಿಗೂ ಕೂಡ ಅದೊಂದು ಪ್ರತಿಷ್ಠೆಯ ಕಣ ಹೌದು. BJP ಮತ್ತು ಕಾಂಗ್ರೆಸ್ಸಿಗೂ ಇಬ್ಬರಿಗೂ ಕೂಡ ಪ್ರತಿಷ್ಠೆಯ ಕಣ
ಹೌದು. ಅಂದ್ರೆ ಕಾಂಗ್ರೆಸ್ ಮೊದಲಿಂದ 2-3 ಎಲೆಕ್ಷನ್ ಹಿಂದಿಂದ ಕೂಡ ಅದನ್ನು ತಾವು ತಮ್ಮ ಸ್ವಾಧೀನಕ್ಕೆ ತರಬೇಕು ಅನ್ನುವ ಒಂದು ಇದಕ್ಕೆ ಬಂದಿದ್ದಾವೆ, ಒಂದು ನಿರ್ಧಾರಕ್ಕೆ ಬಂದಿದ್ದಾವೆ. ಅದಕ್ಕೆ ಪ್ರತಿಯಾಗಿ ಕೂಡ ಬಿಜೆಪಿ ಕೂಡ ನಿಂತ್ಕೊಳ್ಳಿ ಸಡ್ತಾ ಇದೆ. ನಾನು ಯಾಕೆ ಕೇಳಿದೆ, ಆ ದೃಷ್ಟಿಯಿಂದ ನೋಡಿದಾಗ ಈ ಒಂದು ಶಿವಮೊಗ್ಗ ಅನ್ನುವಂಥದ್ದು ಅತ್ಯಂತ ಪ್ರತಿಷ್ಠಿತವಾದ ಕ್ಷೇತ್ರ ಅಂತ ಕಾಣುತ್ತೆ. ಮುಖ್ಯವಾಗಿ ಹಿಂದೆ ನಾವು ಚುನಾವಣೆ ಅಂದ್ರೆ 2019 ಚುನಾವಣೆಯಲ್ಲಿ ಕೂಡ 2019 ಚುನಾವಣೆಯಲ್ಲಿ ಕೂಡ ಅಲ್ಲಿ ಇವರು ನಮ್ಮ ಇವರಿದ್ರಲ್ಲ ರಾಘವೇಂದ್ರ ಕೂಡ ವಿನ್ ಆಗಿ ಬಂದಿದ್ದಾರೆ. ಸೊ ಈ ಬಾರಿ ಕೂಡ ಅವರೇ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಲ್ವಾ. ಈ ಮಾತ್ರ ಅಲ್ಲ, ಈ ಬಾರಿ ನಾವು ನೋಡ್ತೇವೆ ಮಧು ಬಂಗಾರಪ್ಪನವರು ಕ್ಷೇತ್ರ ಹೌದೀಗ ಮಧು ಬಂಗಾರಪ್ಪನವರು ಸಚಿವರಾಗಿ ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡಿದ್ದಾರೆ. ತನ್ನ ತಂಗಿ ಅಕ್ಕನ ಯಾರಿದ್ದಾರೆ ಅವ್ರನ್ನ ವಿನ್ ಮಾಡಲೇಬೇಕು ಅನ್ನೋ ಒಂದು ಪ್ರತಿಷ್ಠೆ ತಾಣವಾಗಿ ತಗೊಂಡಿದ್ದಾರೆ. ಸೊ ಆದ ಕಾರಣ ಇಲ್ಲಿ ಏನಾಗುತ್ತೆ, ಒಂದು ರೀತಿಯಲ್ಲಿ ನಾವು ಶಿವಮೊಗ್ಗದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನೋಡಿದಾಗ ಏನಾಗುತ್ತೆ ಕೇಳಿದ್ರೆ, ಅಲ್ಲಿ ಮುಖ್ಯವಾಗಿ ನೋಡಿದಾಗ ಮೊದಲಿಂದು ಕೂಡ ಉದಾಹರಣೆಗೆ ಶಿವಮೊಗ್ಗದಲ್ಲಿ 8 ಕ್ಷೇತ್ರಗಳು ಸರಿಸಮಾನವಾಗಿದೆ. 4ರಲ್ಲಿ ಏನು ಬಿಜೆಪಿ ಇರಬೇಕು, 3ರಲ್ಲಿ ಕಾಂಗ್ರೆಸ್ ಇರಬೇಕು, 1ರಲ್ಲಿ JDS ಇದೆ. ಅಲ್ಲಿ 8ರಲ್ಲಿ ನೋಡಿ ಯಾವ ರೀತಿಯಾಗಿ ಇವತ್ತು MLA ಕ್ಷೇತ್ರದ ನೋಡಿದಾಗ 3ರಲ್ಲಿ ಏನಿದೆ, ಅಲ್ಲಿ ಕಾಂಗ್ರೆಸ್ ಇದೆ, 4ರಲ್ಲಿ ಬಿಜೆಪಿ ಇದೆ ಅಟ್ ಪ್ರೆಸೆಂಟ್, 1ರಲ್ಲಿ JDS ಇದೆ. ಆಯ್ತಾ, ಇದಂತ ಹೇಳಿದ್ರೆ ಒಂದು ರೀತಿಯ ಸಮಬಲವಾದ ಹೋರಾಟ ನೋಡ್ಲಿಕ್ಕೆ ಸಾಧ್ಯವಾಗುವಂತ ಕ್ಷೇತ್ರ ಇದು. ಸೊ ಆದ ಕಾರಣ ಮಾತ್ರ ಅಲ್ಲ, ಅಲ್ಲಿ ಸಾಕಷ್ಟು ಮಟ್ಟಿಗೆ ಬಿಲ್ಲವರು ಇದ್ದಾರೆ, ಲಿಂಗಾಯತರು ಇದ್ದಾರೆ, ಅದರ್ ಕಮ್ಯುನಿಟಿಯವರು ಇದ್ದಾರೆ. ಯಾಕೆ ಕೇಳಿದ್ರೆ ನಿಮ್ಮ ಬೈಂದೂರು ಕ್ಷೇತ್ರ ಕೂಡ ಅದರೊಳಗೆ ಬಂತು ಅಲ್ವಾ. ಈ ಕ್ಷೇತ್ರ ಒಂದು ರೀತಿಯಲ್ಲಿ ಹಣಾಹಣಿಯಾದ ಕ್ಷೇತ್ರ ಆಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಪ್ರತಿಷ್ಠೆಯ ಕ್ಷೇತ್ರ ಆಗುತ್ತೆ. ಸೊ ಆ ದೃಷ್ಟಿಯಿಂದ ಮಾತ್ರ ಅಲ್ಲ, ಇತ್ತೀಚೆಗೆ ಇನ್ನೊಂದು ವಿಚಾರ ನಾನು ನೋಡ್ಬೇಕಾಗತ್ತೆ. ಅಲ್ಲಿ ಈಶ್ವರಪ್ಪನವರು ಬಿಜೆಪಿಗೆ ದೊಡ್ಡ ಸವಾಲಾಗಿ ನಿಂತಿದ್ದಾರೆ. ಅಂದ್ರೆ ಒಂದು ರೀತಿಯ ಬಂಡಾಯವಾಗಿ ನಿಂತಿದ್ದಾರೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಈಶ್ವರಪ್ಪನವರನ್ನು ನಾವು ಪಕ್ಷದಿಂದ ಉಚ್ಚಾಟ ಮಾಡಬೇಕಾಗತ್ತ ಅನ್ನೋ ಮಟ್ಟಿಗೆ ಇವತ್ತು ಬಂದಿದೆ. ಇವತ್ತು ನಾಳೆ ನಿರ್ಧಾರ ತಗೊಳ್ಬಹುದು ಗೊತ್ತಿಲ್ಲ. ಬಟ್ ಒಂದು ರೀತಿಯಲ್ಲಿ ಕೆಲವೊಂದು ನೀವು ಮತ್ತೆ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ಬೋದೇನು ಗೊತ್ತಿಲ್ಲ, ಒಂದು ರೀತಿಯಲ್ಲಿ ಅವರು ಬಿಜೆಪಿ ಬರುವ ಕೆಲವು ಮತಗಳನ್ನು ಕೂಡ ಗೇನ್ ಮಾಡುವಂತ ಸಾಧ್ಯತೆ ಇದೆ. ಅದು ವಿನ್ ಆಗ್ತಾರಂತ ನಾನು ಹೇಳೋಲ್ಲ, ಬಟ್ ಅಟ್ ಲೀಸ್ಟ್ ಒಂದು ಬಿಗ್ ಡ್ಯಾಮೇಜ್ ಟು ಬಿಜೆಪಿ ಆಗತ್ತೆ. ಆದ ಕಾರಣ ಸಾಕಷ್ಟು ಮಟ್ಟಿಗೆ ಇವನ್ ನೀವು ಅಮಿತ್ ಶಾ ಕೂಡ ಅದನ್ನು ಏನ್ ಮಾಡಿ ತಣಿಸ್ಲಿಕ್ಕೆ ನೋಡಿದ್ರು ಆಗಲಿಲ್ಲ. ಅದು ಖಂಡಿತವಾಗಿ ಇವರು ನಿಲ್ಲುವುದು ಗ್ಯಾರಂಟಿ ಅಂತ ಕಾಣ್ತಾ ಇದೆ. ಬಟ್ಟಿನಲ್ಲಿ ಶಿವಮೊಗ್ಗ ಅನ್ನುವಂತಹದ್ದು ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಕಾಣುತ್ತೆ ಕರ್ನಾಟಕದ ಮಟ್ಟಿಗೆ. ಈ ಹಿಂದೆ ಗೀತಾ ಶಿವರಾಜ್ ಕುಮಾರ್ ಅವರು ಸೋಲನ್ನ ಕಾಣ್ತಾರೆ ಒಂದು ಚುನಾವಣೆಯಲ್ಲಿ. ಸೊ ಅದರಿಂದ ಅವರಿಗೆ ಒಂದು ಪಾಠವನ್ನ ಕಲಿತಾರೆ. ಸೊ ಅವರಿಗೆ ಈ ಚುನಾವಣೆಯಲ್ಲಿ ಪ್ಲಸ್ ಅಂಡ್ ಮೈನಸ್ ಏನಿರ್ತದೆ ಸರ್? ಅದೇ ರೀತಿ ಅಲ್ಲಿ ಬಿಜೆಪಿಗೆ ಇರುವಂತ ಪ್ಲಸ್ ಅಂಡ್ ಮೈನಸ್ ಏನಿರ್ತದೆ ಅಂದ್ರೆ, ಒಂದು ಇದಾಗ್ಲೇ ಹೇಳಿದಾಗೆ ಪ್ಲಸ್ ಬಿಜೆಪಿ ಏನ್ ಕೇಳಿದ್ರೆ ಅವ್ರದ್ದು 4 ಕ್ಷೇತ್ರದಲ್ಲಿ ಇದ್ದಾರೆ, MLAಗಳಿದ್ದಾರೆ. ಕಾಂಗ್ರೆಸ್ಗೆ ಇರುವುದು 3, ಒಂದೊಂದು JDS. ಈ ಬಾರಿ ಏನಾಗಿದೆ, ಬಿಜೆಪಿ JDS ಅಲಯನ್ಸ್ ಆಗಿದೆ. ಅದರ ಅರ್ಥ 4-4 ಆಯ್ತು ಈಗ ಅಲ್ವಾ. ಒಂದು ನೀವು ಹೇಳಿದಾಗೆ ಇಲ್ಲಿ ಇವರಿಗೆ ಯಾರು ನಿಮ್ಮ ಶಿವರಾಜ್ ಇದಾರಲ್ಲ, ಗೀತಾ ಶಿವರಾಜ್, ಅವರಿಗೆ ಲಾಭ ಏನು ಕೇಳಿದ್ರೆ, ಒಂದನೇದಾಗಿ ಈ ಬಾರಿ ಸರ್ಕಾರ ಅವರದ್ದೇ ಇದೆ. ಅವರದ್ದೇ ಅಂತ ಹೇಳಿದ್ರೆ ಮಧು ಬಂಗಾರಪ್ಪನವರದ್ದೇ ಉಸ್ತುವಾರಿ ಇರುವಂತ ಒಂದು ಕ್ಷೇತ್ರ ಅದು. ಮಾತ್ರ ಅಲ್ಲ, ಈ ಬಾರಿ ಸಾಕಷ್ಟು ಶಿವರಾಜ್ ಕುಮಾರೇ ಕಣಕ್ಕೆ ಬಂದಿದ್ದಾರೆ. ಸೊ ಈ ಒಂದು ಮತ್ತು ಜಾತಿಯ ಲೆಕ್ಕಾಚಾರ ಇದೆ. ಮಾತ್ರ ಅಲ್ಲ, ಗ್ಯಾರಂಟಿಗಳು ಇರುವ ಕಾರಣ ಸಾಕಷ್ಟು ಮಟ್ಟಿಗೆ ಅವರು ವರ್ಕ್ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರಣದಿಂದ ಕಾಣುತ್ತೆ ಅವರಿಗೆ ಅದು ಪ್ಲಸ್ ಆಗಿ ಕಾಣುತ್ತೆ. ಆದ್ರೆ ಬಿಜೆಪಿಗೆ ಏನು ಪ್ಲಸ್ ಕೇಳಿದ್ರೆ, ಇದಾಗಲೇ ಅವರದೇ ಶಿವಮೊಗ್ಗ ಅಂತ ಹೇಳಿದ್ರೆ ಬಿಜೆಪಿ ಅನ್ನೋ ಅರ್ಥದಲ್ಲಿ ಇದೆ. ಹಿಂದಿನಿಂದ ಕೂಡ ನಿಮ್ಮ ಉಡುಪಿ, ದಕ್ಷಿಣ ಕನ್ನಡ ಬಿಟ್ರೆ ಬಿಜೆಪಿ ದೊಡ್ಡ ಧ್ವನಿ ಇರುವಂತ ಕ್ಷೇತ್ರ ಇದೆ, ಅದು ಶಿವಮೊಗ್ಗ ಮೊದಲಿಂದ ಹಾಗೆ. ಯಾಕೆ ಗೊತ್ತುಂಟು, 1998ನಲ್ಲಿ ಮೊದಲಾಗಿ ಬಿಜೆಪಿಗೆ MP ಸೀಟ್ ತಂದವರು ಐನೂರು ಮಂಜುನಾಥ್ನವರು. ನೋಡಿ, ಐನೂರು ಮಂಜುನಾಥ್ ಇದಾರಲ್ಲ, ಈಗ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ. 1998ರಲ್ಲಿ ಮೊದಲ ಬಿಜೆಪಿ MP ಅಕೌಂಟ್ ಓಪನ್ ಮಾಡಿದ್ದು ಐನೂರು ಮಂಜುನಾಥ್. ಆ ನಂತರದಲ್ಲಿ ಬೇರೆ ಬೇರೆ ಯಡಿಯೂರಪ್ಪನವರು ಬರ್ತಾರೆ, ಬೇರೆ ಬೇರೆಯವರು ಬರ್ತಾರೆ. ಅಲ್ಲಿವರೆಗೂ ಕೂಡ ಅದು ಕಾಂಗ್ರೆಸ್ನ ಒಂದು ಹಿಡಿತಲ್ಲಿದ್ದ ಕ್ಷೇತ್ರ ಅದು ಯಾವುದು, ಶಿವಮೊಗ್ಗ. ಸೊ ಈಗ ಏನಾಗಿದೆ ಕೇಳಿದ್ರೆ, ಒಂದು ರೀತಿಯಲ್ಲಿ ಟಫ್ ಫೈಟ್ ಇದೆ. ಡಿಪೆಂಡ್ಸ್, ಯಾಕೆ ಕೇಳಿ ಯಾವ ರೀತಿ ಮತದಾರ ಯಾವ ಕಡೆಗೆ ಹೋಗ್ತಾ ಅಂತ ಹೇಳಿಕ್ ಆಗೋಲ್ಲ. ಬಟ್ ಇವಾಗ ಟಫ್ ಆದ ಒಂದು ಫೈಟ್ ಇದೆ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಅಂತ ಕಾಣುತ್ತೆ. ಇನ್ನು ಬೆಂಗಳೂರು ಗ್ರಾಮೀಣದ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಸೊ ಅಲ್ಲಿ ಮಂಜುನಾಥ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, DK ಸುರೇಶ್ ಅವರು ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಮಂಜುನಾಥ್ ಅನ್ನೋ ಹೆಸರು ನಡುವೆ ಒಂದು ಕನ್ಫ್ಯೂಷನ್ ಹುಟ್ಟು ಹಾಕ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಅಂದ್ರೆ ಈ ಸರ್ ಬಾರಿ ಬೆಂಗಳೂರು ಗ್ರಾಮೀಣ ಇದು ಉಂಟಲ್ಲ, ಅದು ಒಂದು ಹೈ ವೋಲ್ಟೇಜ್. ಅದಕ್ಕೂ ಕೂಡ ಹೈ ವೋಲ್ಟೇಜ್ ಆಗ್ಲಿಕ್ಕೆ ಕಾರಣ ಏನು ಕೇಳಿದ್ರೆ, ಮುಖ್ಯವಾಗಿ ಇದು DK ಬ್ರದರ್ಸ್ ಅಲ್ವಾ, ಅವರಿಗೆ ಅದು ಪ್ರತಿಷ್ಠೆಯ ಕ್ಷೇತ್ರ. ಅದು ಇದಾಗಲೇ 3 ಬಾರಿ ವಿನ್ ಆದವರು ಯಾರು, DK ಸುರೇಶ್. ಮಾತ್ರ ಅಲ್ಲ, ಅವರದ್ದೇ ಒಂದು ಜ್ಯೂರಿಡಿಕ್ಷನ್ಸ್ ಇರುವಂತ ಅವರದ್ದೇ ಕ್ಷೇತ್ರ ಅದು ಪೂರ್ತಿ ನೋಡಿದ್ರೆ.
ಅಲ್ಲಿ ಕೂಡ 8 ಕ್ಷೇತ್ರಗಳು ಬರುತ್ತೆ. ಅಲ್ಲಿ ಕೂಡ ಹೆಚ್ಚಿನ ಕ್ಷೇತ್ರಗಳಲ್ಲಿ ಅಲ್ಲಿ ಕಾಂಗ್ರೆಸ್ನವರು ಇದ್ದಾರೆ. ಸೊ ಇದು ನೋಡುವಾಗ ಮಾತ್ರ ಅಲ್ಲ, ಒಂದು ಹೈ ವೋಲ್ಟೇಜ್ ಯಾಕೆ ಕೇಳಿದ್ರೆ, ಇವನ್ ಬಿಜೆಪಿ ಕೂಡ ಹೈ ವೋಲ್ಟೇಜ್ ಯಾಕೆ ಕೇಳಿದ್ರೆ, ಅವರು JDS ಅಂದ್ರೆ ದೇವೇಗೌಡರ ಅಳಿಯನನ್ನು ತಂದು ನಿಲ್ಲಿಸಿದ್ದಾರೆ. ನೀವು ಕೇಳಬಹುದು, ಅವ್ರು JDS ಇಂದ ಬಂದು ದೇವೇಗೌಡರ ಅಳಿಯನನ್ನು JDS ನಿಲ್ಲಿಸಲಿಲ್ಲ, ಬದಲಾಗಿ ಬಿಜೆಪಿ ಅವರೇ ಅವ್ರನ್ನ ತಗೊಂಡು ಬಂದು. ಯಾಕೆ ಕೇಳಿದ್ರೆ, ಒಬ್ಬ ಕ್ಯಾಲಿಬರಿ ಇರುವಂತ ವ್ಯಕ್ತಿ, ಸಾಕಷ್ಟು ಮಟ್ಟಿಗೆ ಜನರಿಗೆ ಚಿರಪರಿಚಿತ ವ್ಯಕ್ತಿ, ಒಂದು ರೀತಿಯಲ್ಲಿ ಸಹಾಯ ಮಾಡಿದಂತ ವ್ಯಕ್ತಿ, ಅವ್ರ ಬಗ್ಗೆ ಹೃದಯವಂತಿಕೆ ಶೀಲತ ವ್ಯಕ್ತಿ, ಈ ಎಲ್ಲ ಪ್ಲಸ್ ಪಾಯಿಂಟ್ ಇರುವ ಕಾರಣ ಒಬ್ಬ ದೊಡ್ಡ ವ್ಯಕ್ತಿಯನ್ನೇ ತಂದು DK ಎದುರೇ ನಿಲ್ಲಿಸಿದ್ದಾರೆ. ಅಂದ್ರೆ ಇದು ಬಿಗ್ ಫೈಟ್ ಆಗುತ್ತೆ, ದರ್ ಇಸ್ ನೋ ಡೌಟ್ ಇನ್ ದಟ್. ಯಾಕೆ ಕೇಳಿದ್ರೆ, ಹಿಂದಿನ ನೋಡಿದರೆ ಕುಮಾರಸ್ವಾಮಿ ಅವರು ಯಾವಾಗ 2008 ಇರಬೇಕು, ಅದು ಹಿಂದೆ ಇರಬೇಕು, ಆ ನಂತರದಲ್ಲಿ ಅವರು ಮಧ್ಯದಲ್ಲಿ ಬಿಡ್ತಾರೆ. ಅಂದ್ರೆ 2009 ಆದಾಗ ಚುನಾವಣೆ ಆದಾಗ ಅಲ್ಲಿಂದ DK ಸುರೇಶ್ ಬರ್ತಾರೆ. DK ಸುರೇಶ್ ಕಂಟಿನ್ಯೂಸ್ ಆಗಿ ವಿನ್ ಆಗ್ತಾ ಬಂದ ಕ್ಷೇತ್ರ ಅದು. ಅದನ್ನು ಸುಲಭದಲ್ಲಿ ಬಿಟ್ಕೊಳ್ಳಿಕ್ಕೆ ಅವರು ತಯಾರಿಲ್ಲ. ಯಾಕೆ ಕೇಳಿದ್ರೆ, ಒಂದು ಗೌಡರ ಕಮ್ಯುನಿಟಿ ಅವರು ಇದ್ದಾರೆ, ಹಾಗೇನೆ ಲಿಂಗಾಯತ ಕಮ್ಯುನಿಟಿ ಅವರಿದ್ದಾರೆ, ಮುಸ್ಲಿಂ ವೋಟರ್ಸು ಇದ್ದಾರೆ. ಇದೆಲ್ಲ ಕ್ಷೇತ್ರ ಇರುವಂತ ಕ್ಷೇತ್ರ, ಅಲ್ಲಿ ಒಂದು ರೀತಿಯಲ್ಲಿ ಬಿಗ್ ಫೈಟ್ ಆಗುತ್ತೆ, ನೋ ಡೌಟ್ ಇನ್ ದಟ್. ಯಾಕೆ ಕೇಳಿದ್ರೆ, DK ಸುರೇಶ್ ಅಂದಾಗ ಅಥವಾ ಅವರು ಬ್ರದರ್ಸ್ ಅಂದಾಗ ಅಲ್ಲಿ ಜನಬಲ ಕಾಣುತ್ತೆ, ಹಣಬಲ ಕಾಣುತ್ತೆ. ಈ ಕಡೆಯಿಂದ ಏನಾಗುತ್ತೆ, JDS ಸೇರ್ಕೊಂಡಿದೆ. ಆದ್ರೆ ಕಳೆದ ಬಾರಿ ಏನಾಗಿತ್ತು ಕೇಳಿದ್ರೆ, ನೀವು ಕೇಳ್ಬಹುದು, 2019 ಅದು ಕಾಂಗ್ರೆಸ್ ಜೊತೆ ಅಲಯನ್ಸ್ ಮಾಡ್ಕೊಂಡಿದೆ JDS. ಅವಾಗ ಅವ್ರು ನಿಲ್ಲಿಸಲಿಲ್ಲ. JDS ನವರು 2019 ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಹಾಕಲಿಲ್ಲ ಅಲ್ಲಿ ಅಲ್ವಾ. ಅಲ್ಲಿ ಅಶ್ವಥ್ ನಾರಾಯಣ ಗೌಡ ಏನೇ ಇರಬೇಕು, ಅವ್ರು ನಿಲ್ತಿದ್ರು, ಅವ್ರು ಸೋತ್ರು. ಅಂದ್ರೆ ಸುಮಾರು 2 ಲಕ್ಷ ಮಾರ್ಜಿನ್ ನಲ್ಲಿ ಗೆದ್ದಿದ್ದಾರೆ. ಯಾರು? DK ಸುರೇಶ್ 2 ಲಕ್ಷ ಮಾರ್ಜಿನ್ ನಲ್ಲಿ ಗೆದ್ದಿದ್ದಾರೆ. ಆ 2 ಲಕ್ಷ ಮಾರ್ಜಿನ್ ಅನ್ನುವಂತದ್ದೇ ಇವತ್ತು ಕಾಂಗ್ರೆಸ್ಗೆ ದೊಡ್ಡ ಒಂದು ಬಲ. ಅದು ಅಷ್ಟನ್ನು ಡಾಕ್ಟರ್ CK ಮಂಜುನಾಥ್ ತೆಗಿಬೇಕಾಗತ್ತೆ. ಯಾವ ರೀತಿ ತೆಗಿತಾರೆ ಗೊತ್ತಿಲ್ಲ, ಬಟ್ ಒಳ್ಳೆತನೋ ಅಥವಾ ನಾನು ಯಾವಾಗಲೂ ಹೇಳೋದುಂಟು, ಕೆಲವೊಮ್ಮೆ ನಮ್ಮ ಒಳ್ಳೆತನ ರಾಜಕೀಯದಲ್ಲಿ ವರ್ಕೌಟ್ ಆಗುವುದೇ ಇಲ್ಲ ಅಲ್ವಾ. ನಾನು ಕೆಲವೊಮ್ಮೆ ಬರ್ಕೊಳ್ಳೋದುಂಟು, ಒಳ್ಳೆತನ ಇದ್ದವರು ಸೋತಿದ್ದು ಉಂಟು, ಸಾಕಷ್ಟು ಉದಾಹರಣೆಗಳು ನಮ್ಮ ಇದೆ. ಆದ್ರೆ ಇದು ಪಕ್ಷದ ಹಿನ್ನೆಲೆಯಲ್ಲಿ ಅವರು ಕಂಟೆಸ್ಟ್ ಮಾಡ್ತಾ ಇರುವ ಕಾರಣ, ಅಥವಾ ಬಿಜೆಪಿ ಹೈಕಮಾಂಡ್ ಕೂಡ ಇನ್ಕ್ಲೂಡಿಂಗ್ ಅಮಿತ್ ಶಾ ಅಂಡ್ ಮೋದಿ ಕೂಡ ಫಸ್ಟ್ ವಿಸಿಟ್ ನಾಳೆ ಬರ್ತಾ ಇದ್ದಾರೆ ಅಲ್ಲಿಗೆ. ಯಾಕೆ ಕೇಳಿದ್ರೆ, ಅಲ್ಲಿಂದಲೇ ತಮ್ಮ ಪ್ರಚಾರವನ್ನು ಪ್ರಾರಂಭಿಸ್ತಾರೆ. ಅದು ಅವರಿಗೂ ಕೂಡ ಪ್ರತಿಷ್ಠೆ, ಈ ಕಡೆಯಿಂದ ದೇವೇಗೌಡರಿಗೂ ಕೂಡ ಪ್ರತಿಷ್ಠೆ, ಅದು ಕುಮಾರಸ್ವಾಮಿಗೂ ಕೂಡ ಪ್ರತಿಷ್ಠೆ. ಆದ ಕಾರಣ ಒಂದು ಬಿಗ್ ಫೈಟ್ ಆಗಿ ಆಗುತ್ತೆ. ಹಾಗಾದ್ರೆ ಎಲ್ಲಾ ಸಮಯದಲ್ಲೂ ಕೂಡ ಒಳ್ಳೆ ಸಮಯ ಅಂದ್ರೆ ವರ್ಕೌಟ್ ಆಗುದಿಲ್ಲ ಅಂತ? ಇಲ್ಲ ಅಂದ್ರೆ ಆಗುದು. ಯಾಕೆ ಕೇಳಿದ್ರೆ, ಜನ ವೋಟರ್ಸ್ ನ ಒಂದು ಬಿಹೇವಿಯರ್ ಉಂಟಲ್ಲ, ಅವರ ಮನಸ್ಥಿತಿ ಹಾಕಿ ಕೇಳಿದ್ರೆ, ಕೆಲವೊಮ್ಮೆ ನಮ್ಮಂತವ್ರು ಇಟ್ಕೊಳ್ಳಿ, ಒಳ್ಳೆಯವರು, ನಮ್ಮ ಒಳ್ಳೆಯವ್ರಂತ ಅರ್ಥ ಅಲ್ಲ, ನಿಂತಿದ್ದೆ ಒಂದು ಇಟ್ಕೊಳ್ಳಿ, ಅವ್ರು ಹೇಳ್ತಾರೆ ಇವರಿಗೆ ಯಾಕೆ ಚುನಾವಣೆ ಅಲ್ಲ, ಚುನಾವಣೆ ಅಂದ್ರೆ ರಾಜಕಾರಣಿಗಳಿಗೆ ಅಂತ. ಇವರು ಒಬ್ಬ ಹಾರ್ಟ್ ಸ್ಪೆಷಲಿಸ್ಟ್ ಬಂದು ಇಲ್ಲಿ ನಿಲ್ಲುದು ಯಾಕೆ ಅಂದ್ರೆ, ಅವ್ರು ಒಳ್ಳೆಯವರು, ಅವ್ರ ಬಗ್ಗೆ ನೆಗೆಟಿವ್ ಕೊಡ್ತಾ ಇಲ್ಲ, ಅವರು ಅವ್ರ ಬಗ್ಗೆ ಒಳ್ಳೆ ಸಂತಾಪದ ಮಾತೆ ಸಂತೈಸ್ತಾರೆ. ಆದ್ರೆ ಇವರಿಗೆ ರಾಜಕೀಯ ಯಾಕೆ ಅಂತ ತಪ್ಪು ಕೇಳೋ ತಪ್ಪು. ಆದ್ರೆ ಈ ರೀತಿಯಾಗಿ ನಡೆದದ್ದು ಉಂಟು. ಹಾಗಂತ ಈ ಬಾರಿ ಅದು ಆಗತ್ತೆ ಅಂತ ಅರ್ಥ ಅಲ್ಲ. ಬಟ್ ಒಂದು ಹೇಳ್ತೇನೆ, ಈ ಬಾರಿ ಒಂದು ಬಿಗ್ ಫೈಟ್ ಆಗತ್ತೆ. DK ಸುರೇಶ್ ಅವರಿಗೆ ನಿದ್ರೆ ಬಾರದ ರಾತ್ರಿಗಳೇ ಜಾಸ್ತಿ ಕ್ಷೇತ್ರದ ಈ ಬಾರಿ. ಅದೇ ರೀತಿ ಸರ್, ಬೆಳಗಾವಿ ಕ್ಷೇತ್ರ ಯಾಕೆ ಸರ್ ಹೈ ವೋಲ್ಟೇಜ್ ಕ್ಷೇತ್ರವಾಗಿ? ಇನ್ನು ಬೆಳಗಾವಿ ಅಂತ ನೀವು ಕೇಳಿದ್ರೆ, ಬೆಳಗಾವಿ ಅಂತ ಹೇಳಿದ್ರೆ ಮುಖ್ಯವಾಗಿ ಎಲ್ಲಿ ಏನ್ ಕಾಣುತ್ತೆ ಕೇಳಿದ್ರೆ, ಇದು ಪ್ರತಿಷ್ಠೆ. ಯಾಕೆ ಕೇಳಿದ್ರೆ, ನಾನು ಯಾವಾಗಲೂ 1-2 ವಿಚಾರ ಹೇಳ್ತೇನೆ. ಒಂದು, ಧಾರವಾಡ ಹುಬ್ಬಳ್ಳಿಯಿಂದ ಬಂದಂತ ಮಾಜಿ CM ಜಗದೀಶ್ ಶೆಟ್ಟರ್ ಅವರಿಗೆ ಅಲ್ಲಿ ಆಶ್ರಯ ಕೊಟ್ಟರು. ಎಲ್ಲಿ? ಬೆಳಗಾವಿಯಲ್ಲಿ ಕೊಟ್ಟರು. ಆಲ್ರೆಡಿ ಬೆಳಗಾವಿನ ಸಚಿವರಿದ್ದಾರೆ, ನಿಮ್ಗೆ ಗೊತ್ತಿದೆ, ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗನೇ ಈ ಬಾರಿ ಅಭ್ಯರ್ಥಿ ಆಗಿದ್ದಾರೆ ಅಲ್ಲಿ. ಆದ ಕಾರಣ ಇಬ್ಬರಿಗೂ ಪ್ರತಿಷ್ಠೆ ಅದು. ಯಾಕೆಂದ್ರೆ ಇಬ್ರು ಲಿಂಗಾಯತ ಕಮ್ಯುನಿಟಿಯಿಂದ ಬಂದವರು, ಪಂಚಮಶಾಲಿಯಿಂದಲೇ ಇಬ್ರು ಕೂಡ ಫೈಟ್ ಮಾಡ್ತಾ ಇರುವಂತವ್ರು, ಅಥವಾ ಲಿಂಗಾಯತ ಕಮ್ಯುನಿಟಿಯಿಂದಲೇ ಬಂದವರು. ಆಲ್ರೆಡಿ ಹೆಬ್ಬಾಳ್ಕರ್ ಅವರಿಗೆ ಅಲ್ಲಿನ ಒಂದು ಹಿಡಿತ ಇದೆ. ಮಾತ್ರ ಅಲ್ಲ, ಅಲ್ಲಿ ನಾವು ನೋಡ್ತೇವೆ ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ, ಇಬ್ರು ಆ ಕಡೆ ಇದ್ದಾರೆ, ರಮೇಶ್ ಜಾರಕಿಹೊಳಿ ಮತ್ತು ಅವರು ಆ ಕಡೆ ಇದ್ದಾರೆ, ಆ ಕಡೆ ಜಗದೀಶ್ ಶೆಟ್ಟರ್ ಕಡೆ ಇದ್ದಾರೆ. ಇದು ಒಂದು. ಮಾತ್ರ ಅಲ್ಲ, ಅಲ್ಲಿ ಒಂದು ರೀತಿಯಲ್ಲಿ ಇವನು ಅಭ್ಯರ್ಥಿ ಹೊರಗಿಂದ ತಂದಿದ್ದಾರೆ ಅಂತ. ಜಗದೀಶ್ ಶೆಟ್ಟರ್ ಬಂದಾಗಲೇ ಬಂದ ಮಾತೇನು ಕೇಳಿದ್ರೆ, ಜಗದೀಶ್ ಶೆಟ್ಟರ್ ಹೊರಗಿಂದ ಬಂದಿದ್ದಾರೆ ಅಂತ. ಆದ್ರೆ ಇವರು ಹೇಳ್ತಾರೆ, ಹಿಂದೆ ಇದ್ದಿದ್ರು ಅಲ್ಲಿ ಸುರೇಶ್ ಅಂಗಡಿಯವರಿದ್ರು ಅಲ್ವಾ. ಆ ನಂತರ ಮಂಗಲ ಅವರ ತೀರ್ಥ ನಂತರ ಮಂಗಲ ಅಂಗಡಿಯವರು ಕೂಡ ಕಂಟೆಸ್ಟ್ ಮಾಡಿ MP ಆಗಿದ್ದವರು, ಅವರಿಂದ ತೆಗೆದು ಇವರಿಗೆ ಕೊಟ್ಟರು. ಯಾರಿಗೆ? ಜಗದೀಶ್ ಶೆಟ್ಟರ್ ಕೊಟ್ಟರು. ಆದ ಕಾರಣ ಎಲ್ಲೋ ಒಂದು ಕಡೆ ಬಿಜೆಪಿ ಒಳಗೇನೆ ಭಿನ್ನಮತ ಉಂಟಲ್ಲಿ, ಇಲ್ಲಂತ ಹೇಳ್ತಾ ಇಲ್ಲ, ಅಥವಾ ಕಾಂಗ್ರೆಸ್ ಒಳಗೂ ಇರ್ಬಹುದು, ಗೊತ್ತಿಲ್ಲ. ಈ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೆಳಗಾಂ ಅನ್ನುವಂಥದ್ದು ಪ್ರತಿಷ್ಠೆಯ ಸ್ಥಾನ ಹೌದು, ಮತ್ತೊಂದು ಲಿಂಗಾಯತ ಕಮ್ಯುನಿಟಿ ಒಳಗೆ ಒಂದು ಫೈಟ್ ಮಾಡುವಂತ ದೊಡ್ಡ ಒಂದು ಬಿಗ್ ಫೈಟ್ ಆಗುವಂತ ಕ್ಷೇತ್ರ ಹೌದು. ಇನ್ನೊಂದು, ಅಲ್ಲಿ MES ಒಂದು ಉಂಟು, ಅಂದ್ರೆ ಈ ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಇದುವರೆಗೆ ಕ್ಯಾಂಡಿಡೇಟ್ ಹಾಕಲಿಲ್ಲ. ಅದು ಹಾಕಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಓಟ್ಗಳು ಸ್ಪ್ಲಿಟ್ ಆಗೋ ಸಾಧ್ಯತೆ ಉಂಟು. ಆದ್ರೆ ಇದುವರೆಗೆ MES ಏನಿದ್ದಾರೆ, ಮಹಾರಾಷ್ಟ್ರ ಏಕೀಕರಣ ಸಮಿತಿಯವರು ಹಾಕಲಿಲ್ಲ ಇನ್ನು. ಆ ರೀತಿಯಲ್ಲಿ ಒಂದು ಹೆಬ್ಬಾಳ್ಕರ್ ಅವರಿಗೆ, ಯಾಕೆ ಕೇಳಿದ್ರೆ ಅವರು ಸಚಿವರು ಹೌದು, ಪ್ರಬಲ ನಮ್ಮ ಉಡುಪಿ ಸಚಿವರು, ಉಡುಪಿ ಕಡೆಗೆ ಬರ್ತಾ ಇಲ್ಲ, ನೀವು ಕೇಳಬಹುದು ಗೊತ್ತಿಲ್ಲ, ಮುಂದೆ
ಕೇಳ್ಬೋದು. ಯಾಕೆ ಕೇಳಿದ್ರೆ ಉಡುಪಿಯನ್ನೇ ಮರೆತು ಬಿಟ್ಟಿದ್ದಾರೆ. ನನ್ನ ಮಗನನ್ನ ವಿಜಯಕ್ಕಾಗಿ ಅಲ್ಲಿದ್ದಾರೆ, ಅಲ್ಲೇ ಊಟ ಉರ್ಕೊಂಡು ಅಲ್ಲೇ ಇದ್ದಾರೆ ಅವರೀಗ. ಯಾಕೆ ಕೇಳಿದ್ರೆ ಸಂದರ್ಭದಲ್ಲೂ ಕೂಡ ಅವರು ಉಡುಪಿಗೆ ದಿನಗಳಲ್ಲಿ ಮಾತ್ರ ಕಾಂಗ್ರೆಸ್ ಅವರು ಹೇಳಿಬಿಟ್ಟಿದ್ದಾರೆ ಇದಾಗಲೇ. ಏನ್ ಕೇಳಿದ್ರೆ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಅಭ್ಯರ್ಥಿಯನ್ನು ವಿನ್ ಮಾಡಿ ಕೊಡದೇ ಇದ್ರೆ ಮುಂದೆ ನಿಮ್ಮ ಮಂತ್ರಿಗಿರಿಗೆ ಸಂಚಕಾರ ಬರುತ್ತೆ ನೋಡಿ. ಅಂದ್ರೆ ಮಗನನ್ನ ನಿಲ್ಲಿಸಿದ್ದ ಹಾಗೆ ನೀವು ಕೊಟ್ಟ ಗ್ಯಾರಂಟಿಯಲ್ಲಿ ಗೆಲ್ಲಿಸ್ತೇನಂತ, ಅದನ್ನು ಗೆಲ್ಲಿಸ್ಲಿಕ್ಕೆ ಆಗದೆ ಇದ್ರ ಮೇಲೆ ನಿಮಗೆ ಸಚಿವ ಸಂಪುಟಕ್ಕೆ ನಿಮ್ಮ ಅರ್ಹತೆ ಇಲ್ಲ, ಸಚಿವ ಸಂಪುಟದಿಂದ ಕಳಿಸಿಕೊಳ್ಳುವಂತ ಸಾಧ್ಯತೆ ಇದೆ, ಈ ಹೆದರಿಕೆ ಕೂಡ ಅವರಿಗೆ ಇರ್ತದೆ. ಆದ ಕಾರಣ ಅವ್ರು ಏನ್ ಮಾಡಿದ್ದಾರೆ, ಅಲ್ಲೇ ಕೂತ್ಬಿಟ್ಟಿದ್ದಾರೆ, ಕುಕ್ಕರ್ಕೋ ಗೆಲ್ಲೇಬೇಕಂತ. ಹಾಗಾಗಿ ಬೆಳಗಾಂ ಕೂಡ ಒಂದು ಒಳ್ಳೆ ರೀತಿಯ ಪ್ರತಿಷ್ಠೆ ಕ್ಷೇತ್ರ ಅಂತ ಕರೀತೇನೆ. ಇನ್ನು ನಮ್ಗೆ ಉಳಿದಿರುವಂತದ್ದು ಮೈಸೂರು ಕ್ಷೇತ್ರ. ಇದು ಒಂದು ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಒಂದು. ಸೊ ಇದರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸರ್. ಮೈಸೂರು ಯಾಕೆ ಕೇಳಿದ್ರೆ ಹೈ ವೋಲ್ಟೇಜ್ ಯಾಕೆ ಕೇಳಿದ್ರೆ ಒಂದು ಹೇಳ್ತೇನೆ. ಮೊದಲು ಪ್ರತಾಪ್ ಸಿಂಹ ಇದ್ರು. ಕಳೆದ 2019 ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಸುಮಾರು ದೊಡ್ಡ ಮಾರ್ಜಿನ್ ನಲ್ಲಿ ಗೆದ್ದಿದ್ದಾರೆ. ಸಣ್ಣ ಮಾರ್ಜಿನ್ ಅಲ್ಲ, ಒಂದು ಸಾಧಾರಣ 1.5 ಲಕ್ಷದ ಮೇಲೆ ಮಾರ್ಜಿನ್ ನಲ್ಲಿ ಗೆದ್ದಿದ್ದಾರೆ. ಈ ಬಾರಿ ಎಲ್ಲರೂ ನಿರೀಕ್ಷೆ ಮಾಡಿದ್ರು ಪ್ರತಾಪ್ ಸಿಂಹನವರಿಗೆ ಸೀಟ್ ಸಿಗಬಹುದು ಬಿಜೆಪಿಯಿಂದ ಅಂತ. ಯಾವುದೋ ಕಾರಣಾಂತರಗಳಿಂದ ಬೇರೆ ಬೇರೆ ಕಾರಣಗಳು ಇರಬಹುದು, ಇಂಟರ್ನಲ್ ಇರಬಹುದು, ಎಕ್ಸ್ಟರ್ನಲ್ ಇರಬಹುದು. ಬಟ್ ಅದು ಕೈತಪ್ಪಿ ಅಲ್ಲಿ ಯದುವೀರ್ ಅವರಿಗೆ ಕೊಟ್ಟರು ಅಲ್ವಾ. ಯದುವೀರ್ ಅಂದ್ರೆ ರಾಜಮನೆತನದ ಯದುವೀರ್ ಅವರಿಗೆ ಕೊಟ್ಟರು. ಸೊ ಇಲ್ಲಿ ಏನಾಯ್ತು ಕೇಳಿದ್ರೆ, ಯದುವೀರಿಗೆ ಕೊಟ್ಟಾಗ ಕಾಂಗ್ರೆಸ್ನವರು ಅವರಿಗೆ ಸಮರ್ಥವಾಗಿ ಎದುರಿಸೋ ಕ್ಯಾಂಡಿಡೇಟ್ ಹುಡುಕ್ತಾ ಇದ್ರು. ಹುಡುಕ್ಬೇಕಾದ್ರೆ ಏನಾಯ್ತು ಕೇಳಿದ್ರೆ, ಅಲ್ಲಿ ಅವ್ರು ಕೇಳಿದ್ರು ಲಕ್ಷ್ಮಣ್ ಅಂತ ಇದ್ದಾರೆ ಕಾಂಗ್ರೆಸ್ನಲ್ಲಿ. ಆ ಲಕ್ಷ್ಮಣ್ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿನ ರಾಜ್ಯ ಮಟ್ಟದ ವಕ್ತಾರ, ಒಳ್ಳೆ ಮಾತುಗಾರ ಕೂಡ. ಸೊ ಅವರಿಗೂ ಕೂಡ ಸ್ವಲ್ಪ ಗೌಡ ಕಮ್ಯುನಿಟಿಯಿಂದ, ಒಕ್ಕಲಿಗ ಕಮ್ಯುನಿಟಿಯಿಂದ ಬಂದಿದ್ದು. ಮಾತ್ರ ಅಲ್ಲ, ಹೆಚ್ಚಿನ ಒಂದು ಒಕ್ಕಲಿಗರ ಕಮ್ಯುನಿಟಿ ಇರುವಂತಹದ್ದು. ಎಲ್ಲಿ ಕೇಳಿದ್ರೆ ಕೊಡಗಿನಿಂದ ಹಿಡಿದು ಮೈಸೂರಿನವರಿಗೆ ತಗೊಂಡ್ರು ಕೂಡ ಆ 8 ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಒಂದು ಡಾಮಿನೆಂಟ್ ಉಂಟು. ಸೊ ಆ ದೃಷ್ಟಿಯಿಂದ ಏನ್ ಮಾಡಿದ್ರು, ಯದುವೀರ್ ವಿರುದ್ಧ ಒಕ್ಕಲಿಗ ಕಮ್ಯುನಿಟಿ ಅಭ್ಯರ್ಥಿಯನ್ನು ಹಾಕಿದ್ದಾರೆ. ಇನ್ನೊಂದು ನನಗೆ ಕಾಣ್ತಪ್ಪ, ಬಹುಮುಖ್ಯವಾಗಿ 1984ರಿಂದ 89ರಿಂದ 96ನೇ ಇಸ್ವಿಯಲ್ಲಿ ಶ್ರೀಕಂಠ ದತ್ತ ಒಡೆಯರ್ ನೋಡಿ, ಮೈಸೂರಿನವರು ಹಿಂದೂ ಕೂಡ ಆಗಿದ್ದಾರೆ, ಅಲ್ಲಿ ಆಗ್ಲಿಲ್ಲ ಅಂತ ಹೇಳಿದ್ರು. ಫಸ್ಟ್ ಟೈಮ್ ಅಲ್ಲ ಇದು, ಯದುವೀರ್ ಬರುವಂತ ಫಸ್ಟ್ ಅಲ್ಲ. ಅರಮನೆಯ ಒಡೆಯರಿಂದ ಶ್ರೀಕಂಠ ದತ್ತ ಒಡೆಯರು ಕೂಡ ಅಲ್ಲಿ ಆಯ್ಕೆ ಆಗಿ ಬಂದಿದ್ದಾರೆ. ಯಾಕೆ ಕೇಳಿದ್ರೆ, ಎಲ್ಲಿವರೆಗಂತ ಹೇಳಿದ್ರೆ ಶ್ರೀಕಂಠ ದತ್ತ ಒಡೆಯರು ಅಥವಾ ಇವತ್ತಿನ ಯದುವೀರ್ ವಿರುದ್ಧ, ಅರಮನೆಯವರ ವಿರುದ್ಧ ಇವರು ಸಿದ್ದರಾಮಯ್ಯವರು ಕೂಡ ನೇರವಾಗಿ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಲ್ಲ, ಅವ್ರು ಹೇಳಿಬಿಟ್ಟಿದ್ದಾರೆ. ಯಾಕೆ ಕೇಳಿದ್ರೆ ಒಂದು ಭಾವನಾತ್ಮಕ ವಿಚಾರ ಅಲ್ಲಿ ಉಂಟು. ಮೈಸೂರು ನೋಡಿದಾಗ, ಮೈಸೂರು ಅಂತ ಹೇಳಿದ್ರೆ ಒಂದು ನಮ್ಮ ಒಂದು ಅಸ್ಮಿತೆ, ಅದು ಅಂದ್ರೆ ಒಡೆಯರ್ ಅಂತ ಹೇಳಿದ್ರೆ ನಮ್ಮ ಒಂದು ಪ್ರತಿಷ್ಠೆಯ ವ್ಯಕ್ತಿ ಅಥವಾ ಮನೆತನ ಅಂತ ಅರ್ಥ. ಅವರ ಬಗ್ಗೆ ಎಲ್ಲಿಯೂ ವ್ಯಕ್ತಿಗತವಾಗಿ ನೀವು ಅಟ್ಯಾಕ್ ಮಾಡಬಾರ್ದು ಅಲ್ವಾ. ಏನಿದ್ರು ನೀವು ನಿಮ್ಮ ಪರವಾಗಿ ಹೇಳಿ ಅಥವಾ ಬಿಜೆಪಿ ಪರವಾಗಿ ವಿರುದ್ಧ ಮಾತಾಡಿಬಿಟ್ರೆ ವ್ಯಕ್ತಿಗತವಾಗಿ ನೀವು ಅವ್ರನ್ನ ತಗೊಳ್ಬೇಡಿ ಅಂತ. ಯಾಕೆ ಕೇಳಿದ್ರೆ ಅದು ಭಾವನಾತ್ಮಕವಾದ ವಿಚಾರ ಆಗುತ್ತೆ ಅಲ್ವಾ. ಆ ದೃಷ್ಟಿಯಿಂದ ಅದು ಸೂಕ್ಷ್ಮವಾಗಿ ಆ ಒಂದು ಕ್ಷೇತ್ರವನ್ನು ಇವತ್ತು ಕಾಂಗ್ರೆಸ್ ಹ್ಯಾಂಡಲ್ ಮಾಡ್ತಾ ಇದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಇರುವ ಪ್ಲಸ್ ಅಂಡ್ ಮೈನಸ್. ಕಾಂಗ್ರೆಸ್ ಪ್ಲಸ್ ಅಂತ ಹೇಳಿದ್ರೆ, ಕಾಂಗ್ರೆಸ್ ಇರುವ ಪ್ಲಸ್ ಅಂತ ಹೇಳಿದ್ರೆ, ಒಂದು ಅವರ ಇವತ್ತು ಕೊಡಗಿನಲ್ಲಿ ಕೂಡ 2 ಕ್ಷೇತ್ರದಲ್ಲಿ ಅವರದೇ ಇದ್ದಾರೆ, 2-3 ಕ್ಷೇತ್ರದಲ್ಲಿ ಯಾರು ಕಾಂಗ್ರೆಸ್ನವರೇ ಇದ್ದಾರೆ ಅಲ್ಲಿ. ಇನ್ನೊಂದು ಪ್ಲಸ್ ಅಂತ ಹೇಳಿದ್ರೆ, ಒಂದು ವೇಳೆ ಈ ಒಂದು ಕ್ಯಾಸ್ಟ್ ವರ್ಕೌಟ್ ಆದ್ರೆ ಒಕ್ಕಲಿಗ ಅದನ್ನೇ ಬಿಂಬಿಸ್ತಾ ಇದ್ದಾರೆ ಇವತ್ತು ನೋಡಿ. ಮೊನ್ನೆ ಸಿದ್ದರಾಮಯ್ಯನವರು ಲಕ್ಷ್ಮಣರನ್ನು ಪರಿಚಯ ಮಾಡುವಾಗ, ರೈಲಿಯಲ್ಲಿ ಪರಿಚಯ ಮಾಡುವಾಗ ಒತ್ತಿ ಹೇಳ್ತಾ ಇದ್ದಾರೆ, ಲಕ್ಷ್ಮಣ್ ಅವರು ಗೌಡ ಒಕ್ಕಲಿಗ ಕಮ್ಯುನಿಟಿ, ಇವರು ಒಕ್ಕಲಿಗ ಅಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ, ನಂಬಬೇಡಿ, ಇವರು ಒಕ್ಕಲಿಗ 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 ಅಂತ ಹೇಳ್ತಿದ್ದಾರೆ. ಯಾಕೆ ಕೇಳಿದ್ರೆ ಆ ಒಕ್ಕಲಿಗ ಓಟನ್ನು ಕ್ಯಾಶ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದು ಒಂದು. ಮಾತ್ರ ಅಲ್ಲ, ಇದು ಸಿದ್ದರಾಮಯ್ಯನವರು ಕೂಡ ಆಸ್ ಎ ಚೀಫ್ ಮಿನಿಸ್ಟರ್ ಆಗಿ ಆಚೆ ಚಾಮರಾಜಪೇಟೆ ಬರ್ತದೆ, ಈಚೆ ಬರ್ತದೆ, ಎರಡನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೆಚ್ಚು ಹೊರಗಡೆ ಓಡಾಡ್ತಾ ಇಲ್ಲ. ಈಗ ಓಡಾಡ್ತಾ ಇರೋದು ಎಲ್ಲಿ ಕೇಳಿದ್ರೆ ಅಲ್ಲಿ ವರ್ಣ ಕ್ಷೇತ್ರ ಬಂತು, ಅವರದೇ ಕ್ಷೇತ್ರಗಳು ಹತ್ತಿರ ಆಸ್ಪಾಸ್ ಬಂದ ಕಾರಣ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಕೂಡ ಅಲ್ಲಿ ಹೆಚ್ಚಿನ ಮಹತ್ವ ಕೊಟ್ಟು ಮಾತಾಡ್ತಾ ಇದ್ದಾರೆ ಅಲ್ವಾ. ಈ ದೃಷ್ಟಿಯಿಂದ ಅದು ಕಾಂಗ್ರೆಸ್ಸಿಗೆ ಸ್ವಲ್ಪ ಒಲವು ಬಲ ಇರುವಂತ ಕ್ಷೇತ್ರ. ಕುರುಬರು ಇದ್ದಾರೆ, ಗೌಡರು ಇದ್ದಾರೆ, ಬೇರೆ ಬೇರೆ ಎಲ್ಲ ಕಮ್ಯುನಿಟಿಯವರು ಇಲ್ಲಿ ಇದ್ದಾರೆ. ಬಿಜೆಪಿ ಪ್ಲಸ್ ಏನ್ ಕೇಳಿದ್ರೆ, ಒಂದು ಇವರು ಅರಮನೆಯವರಾದ ಕಾರಣ ಅಲ್ವಾ, ಇವರು ರಾಜಮನೆತ ಆದ ಕಾರಣ ಇವರ ಮೇಲೆ ಜನರಿಗೆ ಒಲವು ಇದೆ. ಮತ್ತು ಹೆಚ್ಚು ಮಾತಾಡುವವರು ಅಲ್ಲ, ಯದುವೀರ್ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದು ಇಲ್ಲ. ಇನ್ನೊಂದು ಹಾಗೂ ಮೋದಿ ಅಲೆ ಇದೆ, ಮೋದಿ ಅವರು ಆಲ್ರೆಡಿ ಬಂದು ಹೋಗಿದ್ದಾರೆ, ಇನ್ನೊಮ್ಮೆ ಬರ್ತಾರೆ, ಮೋದಿ ಅಲೆಯೂ ಉಂಟು. ಹಾಗಾಗಿ ಅದು ಅವರಿಗೆ ಪ್ಲಸ್ ಆಗುವ ಸಾಧ್ಯತೆ ಇದೆ ಅಂತ ಕಾಣುತ್ತೆ ಹೊರಗಿನಿಂದ ನೋಡಿದ್ರೆ. ಮೈನಸ್ ಆಗುವ ಚಾನ್ಸಸ್ ಉಂಟಾ? ಮೈನಸ್ ಅಂತ ಹೇಳಿದ್ರೆ ಇಬ್ಬರಿಗೂ ಮೈನಸ್ ಇದೆ, ಇಬ್ಬರಿಗೂ ಪ್ಲಸ್ ಇದೆ. ಮೈನಸ್ ಅನ್ನೋದು ನೇರವಾಗಿ ಹೇಳಲಿಕ್ಕೆ ಆಗುದು. ಯಾಕೆ ಕೇಳಿದ್ರೆ ಮೈನಸ್ ಅಂತ ಕೇಳಿದ್ರೆ ಇಲ್ಲಿ ಯದುವೀರ್ ಬಗ್ಗೆ ಕೆಲವು ಹೇಳಿದ್ರು, ಅವರು ರಾಜಮನೆತನದವರು, ಅವ್ರು ಯಾವಾಗಲೂ ಕೂಡ ಅರಮನೆ ಬಿಟ್ಟು ಹೊರಗೆ ಬರುವರಲ್ಲ, ನೆರೆಮನೆಗೆ ಬರುವರಲ್ಲ. ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ ಅವ್ರನ್ನ ಹೇಗೆ ಮಾತಾಡಿಸ್ತೀರಿ
ಗೆಲ್ಲಿಸ್ತೀರಿ, ಈ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಯಾರು? ಕಾಂಗ್ರೆಸ್ನವರು ಮತದಾರರನ್ನು. ನಾಳೆ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ನೀವು ಅವ್ರ ಹತ್ರ ಹೇಗೆ ಹೋಗ್ತೀರಿ ಅಂದ್ರೆ ಅವ್ರ ಪಕ್ಕನ ನಿಮ್ಗೆ ಸಿಗ್ಲಿಕ್ಕಿಲ್ಲ ಅಂತ ಅರ್ಥ. ಅದೇ ಇವ್ರಿಗೆ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ನವರಿಗೆ ಬಿಜೆಪಿ ಹೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಇಲ್ಲಿ ರಾಜಮನೆತನದವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟವರು. ಯಾಕೆ ಕೇಳಿದ್ರೆ ಅವರನ್ನು ಸೋಲಿಸು ಅಂತ ಹೇಳಿದ್ರೆ ಇಡೀ ಮೈಸೂರು ಪ್ರಾಂತ್ಯಕ್ಕೆ ಅದೊಂದು ದೊಡ್ಡ ಸೋಲು, ನಮ್ಮ ಮರ್ಯಾದೆ ಪ್ರಶ್ನೆ, ಈ ರೀತಿಯಾಗಿ ಬಿಂಬಿಸ್ತಾ ಇದ್ದಾರೆ. ಇದು 2+- ಇದೆ. ಸರ್, ಹಾಗೆ ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ವಿರಾಮದ ನಂತರ ಚರ್ಚೆ ಮಾಡೋಣ. ವೀಕ್ಷಕರೇ, ಲೋಕಸಮರ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದ್ರೆ ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ಒಂದು ಖರೀದಿಸಿದ್ದಲ್ಲಿ ಇನ್ನೊಂದು ಉಚಿತ. ಪ್ರತಿ ವಾರ ಹೊಸ ಸ್ಟಾಕ್ನೊಂದಿಗೆ ಇಡೀ ಕುಟುಂಬಕ್ಕೆ ಬೇಕಾದ ಎಲ್ಲಾ ರೀತಿಯ ಕಣ್ಮನ ಸೆಳೆಯುವಂತಹ ಉಡುಪುಗಳು ಆಕರ್ಷಕ ದರದಲ್ಲಿ ಲಭ್ಯವಿದೆ. ವಿವಿಧ ಶೈಲಿಯ ಸೀರೆಗಳು, ಚೂಡಿದಾರ್ ಪೀಸ್ಗಳು, ನೈಟಿಗಳು, ಟಾಪ್ಸ್, ರೆಡಿಮೇಡ್ ಪ್ಯಾಂಟ್ಸ್, ಟೆರಿಕಾಟನ್ ಪ್ಯಾಂಟ್ಸ್, ಜೀನ್ಸ್ ಪ್ಯಾಂಟ್ಸ್, ಶರ್ಟ್ಸ್, ಟೀ ಶರ್ಟ್ಸ್, ಪ್ಯಾಂಟ್ ಮತ್ತು ಶರ್ಟ್ ಪೀಸ್ಗಳು, ಬಾಬಾ ಸೂಟ್ಸ್, ಒಳ ಉಡುಪುಗಳ ಜೊತೆಗೆ ಬೆಡ್ ಶೀಟ್ಸ್, ಟವೆಲ್ಗಳು, ಮ್ಯಾಟ್ಸ್, ಕರ್ಟನ್ಸ್, ಬೆಲ್ಟ್ಸ್ ಇತ್ಯಾದಿ ಒಂದೇ ಸೂರಿನಡಿಯಲ್ಲಿ ಲಭ್ಯವಿದೆ. ದೀಪಾವಳಿ ಹಬ್ಬದ ಪ್ರಯುಕ್ತ ವಿಶಿಷ್ಟ ವಿನ್ಯಾಸದ ಬಟ್ಟೆ ಬರೆಗಳ ವಿನೂತನ ಸಂಗ್ರಹ. ಇಂದೇ ಭೇಟಿ ನೀಡಿ ಫ್ಯಾಮಿಲಿ ಫ್ಯಾಷನ್ಸ್, ನೆಲಮಳಿಗೆ, ಮೈತ್ರಿ ಕಾಂಪ್ಲೆಕ್ಸ್, ಸರ್ವಿಸ್ ಬಸ್ ನಿಲ್ದಾಣ ಹತ್ತಿರ, ಉಡುಪಿ. Trinity Central School, Perampalli, affiliated to the ICSE Board, New Delhi. With our motto, Enlightenment through Knowledge, we impart value-based education. Established in 2009 with over 1,000 students and 100% results from previous batches. 35:1 student-teacher ratio with learning beyond classroom and textbooks. Creative extracurricular activities, availability of transport and midday meals facility, an ideal academic environment to grow, and a quiet place to learn. Admissions open from nursery to grade 9. ವಿರಾಮದ ಬಳಿಕ ಲೋಕಸಮರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟಿ ಅವರಿದ್ರು. ಅವರ ಜೊತೆ ಅನೇಕ ವಿಚಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇನ್ನು ನಾಮಪತ್ರವನ್ನ ಹಿಂಪಡೆಯಲು ಇವತ್ತು ಕೊನೆಯ ದಿನವಾಗಿತ್ತು. ಸೊ ಒಟ್ಟು ಉಡುಪಿ ಮತ್ತು ಚಿಕ್ಕಮಗಳೂರು ಕ್ಷೇತ್ರದಲ್ಲಿ 10 ಜನ ಅಭ್ಯರ್ಥಿಗಳು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾದ್ರೆ ಅವರೆಲ್ಲ ಯಾರು, ಯಾವ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವು ಒಂದೊಂದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಕೆ ಜಯಪ್ರಕಾಶ್ ಹೆಗಡೆಯವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಿಜೆಪಿಯಿಂದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಹುಜನ ಸಮಾಜ ಪಾರ್ಟಿಯಿಂದ KT ರಾಧಾಕೃಷ್ಣ ಅವರು ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇದು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ. ಹಾಗೆ ಇನ್ನು ಮತ್ತೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಜನಹಿತ ಪಕ್ಷದಿಂದ ಸುಪ್ರೀತ್ ಕುಮಾರ್ ಪೂಜಾರಿ ಅವರು ಇದ್ರೆ, ಕರುನಾಡ ಸೇವಕರ ಪಕ್ಷದಿಂದ ಶಬರೀಶ್ ಆರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವರ ಜೊತೆಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಎಲ್ ರಂಗನಾಥ್ ಗೌಡ ಅವರು ಈ ಬಾರಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ
ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಯಾರೆಲ್ಲ ಇದ್ದಾರೆ ಈ ಕ್ಷೇತ್ರದಲ್ಲಿ ಅನ್ನೋದನ್ನ ನೋಡ್ತಾ ಹೋದ್ರೆ ಪ್ರೌಢಿಸ್ಟ್ ಸರ್ವ ಸಮಾಜ ಪಕ್ಷದಿಂದ MK ದಯಾನಂದ ಅವರು, ಮತ್ತೆ ಉತ್ತಮ ಪ್ರಜಾಕೀಯ ಪಕ್ಷದಿಂದ ಸಚಿನ್ BK ಅವರು ಸ್ಪರ್ಧೆಯನ್ನ ಮಾಡಿದ್ರೆ, ಪಕ್ಷೇತರ ಅಭ್ಯರ್ಥಿಗಳಾಗಿ ಇಬ್ಬರು ಇದ್ದಾರೆ, ಸುಧೀರ್ ಕಾಂಚನ್ ಹಾಗೂ ವಿಜಯ್ ಕುಮಾರ್ ಅವರು. ಒಟ್ಟು 10 ಜನ ಈ ಬಾರಿ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಯಾರೊಬ್ರು ಕೂಡ ನಾಮಪತ್ರವನ್ನ ಹಿಂದಕ್ಕೆ ಪಡಿಲಿಲ್ಲ. ಸೊ ಹಾಗಾಗಿ 10 ಜನ ಅಭ್ಯರ್ಥಿಗಳು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಸರ್, ಇನ್ನು ನಾವು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಗ್ಗೆನೇ ಮಾತಾಡೋಣ. ಸದ್ಯದ ಮಟ್ಟಿಗೆ ಉಡುಪಿ ಚಿಕ್ಕಮಗಳೂರಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು? ಪರಿಸ್ಥಿತಿ ಅಂತ ಹೇಳಿದ್ರೆ ಎರಡೂ ಪಕ್ಷದವರು ಕೂಡ, ಮುಖ್ಯವಾಗಿ ಕಾಂಗ್ರೆಸ್ ಮತ್ತು BJPಯವರು ಸಾಕಷ್ಟು ಮಟ್ಟಿಗೆ ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದಾರೆ. ಬೆಳಗಿನಿಂದ ಹಿಡಿದು ಸಂಜೆ ರಾತ್ರಿ ತನಕ ಹಳ್ಳಿಯಲ್ಲಿ ಕೂಡ ಪಕ್ಷಗಳನ್ನು ಸಂಘಟಿಸಿ ಕಾರ್ಯಕರ್ತರನ್ನು ಉತ್ತೇಜಿಸುವ, ಮತದಾರರನ್ನು ಕಾಡುವಂಥ ಕೆಲಸ ಆಗ್ತಾ ಇದೆ. ಮುಖ್ಯವಾಗಿ ನಾನು ಒಂದು ಕಂಡುಕೊಂಡ ವಿಚಾರ ಏನು ಕೇಳಿದರೆ, ಅದು ನಿಮ್ಮ ನಿಮ್ಮ ವಾಹಿನಿ ಮತ್ತು ಬೇರೆ ಬೇರೆ ವಾಹಿನಿಗಳಲ್ಲಿ ಮತದಾರರನ್ನು ನೀವು ಸಂದರ್ಶನ ಮಾಡಿದಾಗ, ನೀವು ಒಲವನ್ನು ಕಾಣಲಿಕ್ಕೆ ಹೋದಾಗ ಬಂದ ಒಂದು ಪ್ರತಿಕ್ರಿಯೆಗೆ ನೋಡಿದಾಗ, ಈ ಬಾರಿ ನೀವು ಯಾರಿಗೆ ಮತ ಹಾಕ್ತೀರಿ, ನೀವು ಯಾರನ್ನು ಆಯ್ಕೆ ಮಾಡ್ತೀರ ಅಂದಾಗ ಸಾಧಾರಣ ಮಟ್ಟಿಗೆ ಮತದಾರರ ಬಾಯಿಂದಲೇ ಬಂದ ಮಾತುಗಳನ್ನು ಕೇಳಿದರೆ ವೋಟ್ ಫಾರ್ ಮೋದಿ ಆ್ಯಂಡ್ ವೋಟ್ ಫಾರ್ ಹೆಗಡೆ ಅಂತ. ನನಗೆ ಆಶ್ಚರ್ಯ ಆಯಿತು. ಯಾಕೆ ಕೇಳಿದರೆ, ಎರಡು ಪಕ್ಷಗಳ ಬಗ್ಗೆ ಯಾರು ಹೇಳ್ತಾ ಇಲ್ಲ, ಮತದಾರನು ಹೇಳ್ತಾ ಇಲ್ಲ, ಕಾರ್ಯಕರ್ತನು ಹೇಳ್ತಾ ಇಲ್ಲ, ಪಕ್ಷದ ಲೀಡರ್ಸು ಹೇಳ್ತಾ ಇಲ್ಲ, ವ್ಯಕ್ತಿಗಳನ್ನೇ ಇಟ್ಕೊಂಡಿದ್ದಾರೆ ವ್ಯಕ್ತಿಗತವಾಗಿ. ಉದಾಹರಣೆಗೆ ಈಗ BJPಯವರು ಕೇಳಿದರೆ ಮೋದಿಗೆ ಓಟು ಅಂತ, ಮತದಾರರು ಕೂಡ ಅಥವಾ ಕಾರ್ಯಕರ್ತನು ಕೂಡ ಅಥವಾ ನಾಯಕರು ಕೂಡ ಮೋದಿ. ಅದೇ ಕಾಂಗ್ರೆಸ್ನವ್ರು ಕೇಳಿದರೆ ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ರಾಹುಲ್ ಗಾಂಧಿ ಹೇಳ್ತಾ ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಮಾತಿಲ್ಲ, ಇಲ್ಲಿನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅಂತ ಹೇಳ್ತಾರೆ. ನಾನು ಯಾಕೆ ಇದನ್ನ ಎತ್ತಿಕೊಂಡ್ರೆ, ಎಲ್ಲೊಂದು ರೀತಿಯಲ್ಲಿ ಮೋದಿ ವರ್ಸಸ್ ಜಯಪ್ರಕಾಶ್ ಹೆಗಡೆಯ ನಡುವಿನ ಒಂದು ಹಣಾಹಣಿ ಇಲ್ಲಿ ನಡೀತಾ ಇದೆ ಅಂತ ಅನಿಸುವ ಮಟ್ಟಿಗೆ ಇದೆ. ಅಂದ್ರೆ ಯಾಕೆ ಕೇಳಿ, ಇದು ಒಂದು ರೀತಿಯಲ್ಲಿ ಪಕ್ಷಗಳಿಗೆ ಅದು ಪ್ಲಸ್ಸು ಹೌದು ಮೈನಸ್ಸು ಹೌದು. ನಾನು ಯಾಕೆ ಮೈನಸ್ ಅಂತ ಹೇಳ್ತೇನೆ ಕೇಳಿ, ಈಗ BJPಯವರು ಬರೇ ಮೋದಿ 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 ಅಂತ ಹೇಳ್ತಾ ಹೋದಾಗ, ರಾಷ್ಟ್ರೀಯ ಚುನಾವಣೆಯಲ್ಲಿ ಬಂದ್ರೆ ಓಕೆ, ನೀವು ಪ್ರಾದೇಶಿಕ ಮಟ್ಟದ ಚುನಾವಣೆಯಲ್ಲಿ ಬಂದಾಗ ಅಲ್ಲಿ ಮೋದಿ ಹೆಸರನ್ನು ನಿಮಗೆ ಕೋಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಜನ ಮತದಾರರು ತುಂಬಾ ಬುದ್ಧಿವಂತರು. ಮೋದಿಯನ್ನು ಎಲ್ಲಿ ಕೂರಿಸಬೇಕು, ಕರ್ನಾಟಕದಲ್ಲಿ ಯಾರನ್ನು ಕೂರಿಸಬೇಕು, ಉಡುಪಿಯಲ್ಲಿ ಯಾರನ್ನು ಕೂರಿಸಬೇಕು ಅಂತ ಮತದಾರರಿಗೆ ಗೊತ್ತುಂಟು. ಸೊ ಈ ರೀತಿ ಬಿಂಬಿಸ್ತಾ ಹೋದಾಗ ನೀವು ನಿಮ್ಮ ಸ್ಥಳೀಯ ನಾಯಕರನ್ನು ಮರೆತಾಗತ್ತೆ ಅಲ್ವಾ? ನಿಮ್ಮ ನಾಯಕರು ಇದ್ದಾರೆ, ಅಭ್ಯರ್ಥಿಗಳಿದ್ದಾರೆ, ಅವರನ್ನು ಕೂಡ ಹೈಲೈಟ್ ಮಾಡಬೇಕಲ್ಲ, ಅವ್ರಿಗೆ ಒಟ್ಟು ಕೊಡಿ, ಅವರ ಅಬಿಲಿಟಿ ಆಗಬೇಕು. ಅದು ಹೇಳುವುದೇ ಇಲ್ಲ. ಅಥವಾ ಈಚಿಂದ ಕಾಂಗ್ರೆಸ್ನವರು ಕೂಡ ಹಾಗೇನೆ ಅಲ್ವಾ, ತಮ್ಮ ರಾಷ್ಟ್ರೀಯ ನಾಯಕರು ಯಾರು ಹೇಳೋದೇ ಇಲ್ಲ ಅವರು, ಅಥವಾ ಇಲ್ಲಿ ಬೇರೆ ನಾಯಕರನ್ನು ಯಾರು ಹೇಳಲ್ಲ. ಅಂದ್ರೆ ಹೆಗಡೆಯವರ ವರ್ಚಸ್ಸು ಏನುಂಟು, ಅವರ ಹೆಸರನ್ನೇ ಎನ್ಕಾಶ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ, ಅವರ ಸಾಧನೆಯನ್ನೇ ಬಿಂಬಿಸ್ತಾ ಇದೆ ಬಿಟ್ರೆ ಪಕ್ಷದಿಂದ ಏನು ಸಾಧನೆ ಆಗುದು ಅಂತ ಹೇಳುವುದೇ ಇಲ್ಲ. ಆದ ಕಾರಣ ಉಡುಪಿಯ ಒಂದು ಸದ್ಯದ ಒಂದು ವೆರಿ ಇಂಟ್ರೆಸ್ಟಿಂಗ್ ಐಟಮ್ ಕೇಳಿದ್ರೆ ಮೋದಿ ವರ್ಸಸ್ ಹೆಗಡೆ ಅನ್ನುವ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. BJPಯವರು ರಾಷ್ಟ್ರೀಯ ನಾಯಕರ ಹೆಸರನ್ನ ಹೇಳಿದ್ರೆ ಕಾಂಗ್ರೆಸ್ನವರು ಅಭ್ಯರ್ಥಿ ಹೆಸರನ್ನೇ ಹೇಳ್ತಾ ಇದ್ದಾರೆ. ಮತದಾರ ಕೂಡ ಹಾಗೆ, ಮತದಾರರು ಮಾತಾಡ್ಲಿಕ್ಕೆ ಹೋದಾಗ ಓಟ್ ಯಾರು ಕೇಳಿದ್ರೆ BJP ಅಂತ ಹೇಳ್ತಾ ಇಲ್ಲ, ಅವರು ಮೋದಿ ಅಂತ ತೋರಿಸ್ತಾ ಇದ್ದಾರೆ, ಮೋದಿ ಬೇಕು ನಮ್ಗೆ ಅಂತ. ಈ ಕಡೆ ಸಾಧಾರಣ ಈ ಕಡೆಯಿಂದ ಹೋದಾಗ ಹೆಗಡೆ ಅವರು ಇದ್ದಾರೆ ಅಂತ ಹೇಳ್ತಾರೆ. ನಾನು ಯಾಕೆ ಕೇಳಿದ್ರು, ಹಾಗಾದ್ರೆ ಮತ್ತೆ ಮಧ್ಯದಲ್ಲಿ ಯಾರು ಇಲ್ವಾ ಅಂತ ಪ್ರಶ್ನೆ ಅಲ್ವಾ? ಇಲ್ಲಿ ಅದೆಲ್ಲ ಬಿಂಬಿತ ಆಗ್ಬೇಕಾಗತ್ತೆ. ಕೇವಲ ಈ ಕ್ಷೇತ್ರವನ್ನ ನೋಡಿದಾಗ ಮಾತ್ರ ಈ ರೀತಿ ಬರ್ತಾ ಉಂಟಾ ಸರ್ ಆನ್ಸರ್, ಅಥವಾ ಎಲ್ಲಾ ಕ್ಷೇತ್ರ ರಾಜ್ಯದಲ್ಲಿ 28 ಕ್ಷೇತ್ರ ತಗೊಂಡಾಗ ಅಲ್ಲಿ ಏನಾಗುತ್ತೆ ಕೇಳಿದ್ರೆ, BJPಯವರು ಎಲ್ಲ ಕಡೆಗಳಲ್ಲಿ ಕೂಡ ಒಂದೇ ಹೇಳ್ತಾ ಇದ್ದಾರೆ, ಏನ್ ಮೋದಿ. BJP ಅಂತ ಹೇಳ್ತಾ ಇಲ್ಲ, ಅವರು ಮೋದಿ ಅಲ್ವಾ? ಅದೇ ಕಾಂಗ್ರೆಸ್ನವರು ಕೆಲವು ಕಡೆ ಏನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಅಂತೂ ಕೂಡ ಅವ್ರು ಹೇಳ್ತಾ ಇಲ್ಲ. ಉದಾಹರಣೆಗೆ ಮೈಸೂರು ಕಡೆ ಹೋದಾಗ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ ಅಲ್ವಾ, ಅಥವಾ ಬೆಂಗಳೂರು ಕಡೆ ಹೋದಾಗ ಸಿದ್ದರಾಮಯ್ಯ ಅಂತ ಹೇಳ್ತಿದ್ದಾರೆ. ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ರಾಜ್ಯ ಮಟ್ಟದ ನಾಯಕರುಗಳನ್ನು ಹೆಸರು ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ಅಭ್ಯರ್ಥಿಗಳನ್ನು ಕೂಡ ಬಿಂಬಿಸ್ತಾ ಇದ್ದಾರೆ. ಇದು ಹೆಚ್ಚು ನಾನು ಕಂಡುವಂತಹದ್ದು ವಿಶೇಷತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ. ಓಕೆ ಸರ್, ಹಾಗಾದ್ರೆ ಈ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆನ ಕೇಳ್ತೀನಿ. ಈ ಬಾರಿ ರಾಜ್ಯದಲ್ಲಿ ಮೋದಿ ಅಲೆಯ ಅಥವಾ ಗ್ಯಾರಂಟಿ ಅಲೆಯ? ಸರಿ, ಅಂದ್ರೆ ಒಂದು ನನಗೆ ನೋಡಿದಾಗ, ಇತ್ತೀಚೆಗೆ ವೀಕ್ಷಣೆ ನೋಡಿದಾಗ ಮೋದಿ ಅಲೆ ಉಂಟು, ಹಿಂದುತ್ವದ ಅಲೆ ಕಾಣ್ತಾ ಇಲ್ಲ, ಮೋದಿ ಅಲೆ ಉಂಟು. ಯಾಕೆ ಕೇಳಿದ್ರೆ ಪ್ರತಿಯೊಬ್ಬರು ಕೂಡ ಒಂದು ಕೇಂದ್ರ ಸರ್ಕಾರದಲ್ಲಿ ಒಂದು ಸುಭದ್ರವಾದ ಸರ್ಕಾರ ಬೇಕು, ಅದಕ್ಕೆ ಯಾರು ಮುಂದಿನ ಪ್ರೈಮ್ ಮಿನಿಸ್ಟರ್ ಕೇಳಿದ್ರೆ 100% ಅದು ಮೋದಿ ಅವರನ್ನು ಒಂದು ಕಾನ್ಸೆಪ್ಟ್ ಒಪ್ಕೊಂಡಾಗೆ ಕಾಣುತ್ತೆ. ಆದ ಕಾರಣ ಕಾಂಗ್ರೆಸ್ನವರು ಕೂಡ ಎಲ್ಲಿ ಕೂಡ ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗುವುದಿಲ್ಲ ಅಲ್ವಾ. ಮೋದಿಯವರು ಮುಂದಿನ ಪ್ರಧಾನಿಗಳಾಗ್ತಾರೆ, ಸರ್ಕಾರ ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ಇವರು ಚಾಲೆಂಜ್ ಮಾಡುವುದೇ ಇಲ್ಲ, ಇವರು ಒಪ್ಕೊಂಡಾಗೆ ಕಾಣುತ್ತೆ. ಆದ್ರೆ ಕಾಂಗ್ರೆಸ್ನವರು ಏನ್ ಮಾಡ್ತಿದ್ದಾರೆ ಕೇಳಿದ್ರೆ ಬರೇ ಸ್ಥಳೀಯ ವಿಚಾರಗಳನ್ನು
ಬಿಂಬಿಸ್ತಾ ಇದ್ದಾರೆ, ರಾಜ್ಯದ ವಿಚಾರಗಳನ್ನು ಬಿಂಬಿಸ್ತಾ ಇದ್ದಾರೆ, ಅಥವಾ ಒಂದು ಬಿಜೆಪಿಯ ವೀಕ್ನೆಸ್ ಏನಿದೆ ಅದನ್ನೇ ಮತದಾರರ ಮುಂದೆ ಬಿಟ್ರೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ನಾಯಕನನ್ನು ನಾವು ಕೇಂದ್ರದಲ್ಲಿ ಕೊಡ್ತೀವಿ, ನಮ್ಮಲ್ಲಿ ಸಮರ್ಥ ನಾಯಕರಿದ್ದಾರೆ, ಯಾವ ತರದ ಸರ್ಕಾರ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಮತದಾರರಿಗೆ ಕನ್ವಿನ್ಸ್ ಮಾಡ್ತಾ ಇಲ್ಲ. ಆದ ಕಾರಣ ಮತದಾರರು ಒಂದ್ ಕಡೆ ಹೋಗಿಬಿಟ್ಟಿದ್ದಾರೆ. ಈಗ ಕೇಂದ್ರ ಅಂದ್ರೆ ಮೋದಿ ಅನ್ನೋ ಅರ್ಥಕ್ಕೆ ಹೊಂದಿದ್ದಾರೆ. ಈಗ ರಾಜ್ಯ ಮಟ್ಟದ ನಾಯಕರುಗಳು, ರಾಷ್ಟ್ರ ಮಟ್ಟದ ನಾಯಕರುಗಳು ಚುನಾವಣಾ ಪ್ರಚಾರಕ್ಕೆ ಬರ್ತಾರೆ. ಸೊ ಈ ಚುನಾವಣಾ ಪ್ರಚಾರಕ್ಕೆ ಬರುವುದರಿಂದ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ? ಅಂದ್ರೆ ಒಳ್ಳೆ ಕ್ವಶನ್ ಕೇಳಿದೆ. ಅಂದ್ರೆ ಈಗ ಆಲ್ರೆಡಿ ಸಾಧಾರಣ ಮಟ್ಟಿಗೆ ಮತದಾರನು ತನ್ನ ಮನಸ್ಸನ್ನು ಯಾವುದೋ ಒಂದು ಕಡೆ ಹಾಕಿದ್ದಾನೆ. ಈಗ ಅವನು ನಿರ್ಧಾರ ಮಾಡಿ ಆಗಿದೆ, ನಾನು ಬಿಜೆಪಿ ಹಾಕ್ಬೇಕಾ ಅಥವಾ ಮೋದಿ ಹಾಕ್ಬೇಕಾ, ಬಿಜೆಪಿ ಅನ್ನೋಕ್ಕಿಂತ ಮೋದಿ ಹಾಕ್ಬೇಕಾ ಅಥವಾ ಇಲ್ಲಿನ ಕಾಂಗ್ರೆಸ್ಸಿನ ಗ್ಯಾರಂಟಿ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದು ಆಗಿದೆ. ನೀವು ಕೇಳುವಂತಹದ್ದು ಇನ್ನೂ ಸಾಕಷ್ಟು ಬಾರಿ ಬರ್ಲಿಕ್ಕಿದ್ದಾರೆ. ಅಂದ್ರೆ ಮುಖ್ಯವಾಗಿ ನಾನು ಹೇಳುವಂತಹದ್ದು ಬಿಜೆಪಿಯಲ್ಲಿ ರಾಷ್ಟ್ರ ಮಟ್ಟದ ನಾಯಕರು, ಅಂದ್ರೆ ಒಂದು ಮೋದಿ ಇರಬಹುದು, ಅಮಿತ್ ಶಾ ಅಂತ ವ್ಯಕ್ತಿಗಳು, ಮತ್ತೆಲ್ಲರನ್ನ ಕರೀತಾ ಇಲ್ಲ, ಇಬ್ಬರು, ಅದರಲ್ಲಿ ಮೋದಿ ಅವರು ಬಂದ್ರೆ ಏನಾಗುತ್ತೆ ಕೇಳಿದ್ರೆ ಒಮ್ಮೆ ಒಂದು ರೀತಿಯ ರಕ್ತ ಸಂಚಲನ ಆಗುತ್ತೆ. ಕಾರ್ಯಕರ್ತರಲ್ಲಾಗತ್ತೆ, ಅಭ್ಯರ್ಥಿಗಳಲ್ಲಾಗತ್ತೆ, ನಾಯಕರಲ್ಲಾಗತ್ತೆ, ಅವರದ್ದೇ ಒಂದು ಒಪ್ಪಿಕೊಂಡಂತ ಅವರ ಮತದಾರರಲ್ಲಿ ಕೂಡ ಒಂದು ರಕ್ತ ಸಂಚಲನ ಆಗುತ್ತೆ. ಯಾಕೆ ಕೇಳಿದ್ರೆ ಒಂದು ಹೊಸ ಹೊರಪು. ಆದ ಕಾರಣ ಬಂದ ತಕ್ಷಣ ಎಲ್ಲರೂ ಕೂಡ ಮತ ಹಾಕ್ತಾರಂತ ಕೂಡ ನನಗೆ ನಂಬಿಕೆ ಇಲ್ಲ. ಯಾಕೆ ಕೇಳಿದ್ರೆ ಮೊನ್ನೆ ನಡೆದಂತ 23 ಚುನಾವಣೆಯನ್ನು ನೋಡಿದ್ದೇವೆ ಕರ್ನಾಟಕದಲ್ಲಿ. ಮೋದಿ ಅವರು ಸಾಕಷ್ಟು ರ್ಯಾಲಿಗಳು ಮಾಡಿದ್ರು, ಉಡುಪಿ, ಬೆಂಗಳೂರು ಆ ಕಡೆ ಎಲ್ಲ ಮಾಡಿದ್ರು. ಆದ್ರೆ ಕೊನೆಗೆ ಮತದಾರ ಅವ್ರ ಕಡೆ ಹೋಗ್ಲೇ ಇಲ್ಲ. ಅಂದ್ರೆ ಆ ವಿಚಾರ ಬೇರೆ, ವಿಚಾರ ಬೇರೆ. ಅದು ಇವತ್ತು ರಾಷ್ಟ್ರೀಯ ವಿಚಾರ, ಅವತ್ತು ರಾಜ್ಯ ವಿಚಾರ ಇರ್ಬೋದು. ಮತದಾರ ತುಂಬಾ ಬುದ್ಧಿವಂತ ಇದ್ದಾನೆ, ಅದ್ರ ಮಟ್ಟಿಗೆ ನಾನು ಮತದಾರರನ್ನು ಪ್ರಶ್ನೆ ಮಾಡ್ತಾ ಇಲ್ಲ. ಹಾಗೇನೆ ಯಾಕೆ ಕೇಳಿದ್ರೆ ಒಂದು ರೀತಿಯಲ್ಲಿ ಇದು ಬಿಜೆಪಿ ನಾಯಕರು ಬಂದ್ರೆ, ಕಾಂಗ್ರೆಸ್ಸಿನಿಂದ ನೀವು ಕೇಳ್ಬೋದು, ಕಾಂಗ್ರೆಸ್ಸಿನಿಂದಲ್ಲಿ ರಾಷ್ಟ್ರ ಮಟ್ಟದ ನಾಯಕರು ಬಂದು ಇಲ್ಲಿ ಏನು ತಲೆ ಕೆಳಗಾಗುವಂತದ್ದೇನಿಲ್ಲ. ಯಾಕೆ ಕೇಳಿದ್ರೆ ಕಾಂಗ್ರೆಸ್ಸಿಗೆ ಒಪ್ಪಿಕೊಂಡ ನಾಯಕರು ರಾಜ್ಯದಲ್ಲೇ ಇದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯ ಒಂದು ಮಾಸ್ ಲೀಡರ್ ಆಗಿ ಕಾಣುತ್ತೆ. ಅದು ಬಿಜೆಪಿಯಲ್ಲಿ ರಾಜ್ಯ ಮಟ್ಟದಲ್ಲಿ ಇಲ್ಲ. ಇವತ್ತು ನಾನು ನೋಡ್ತೇನೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಇದೆ, ಕಾಂಗ್ರೆಸ್ಸಿಗೆ ರಾಜ್ಯ ಮಟ್ಟದಲ್ಲಿ ಇದ್ದಾರೆ. ಅದು ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಅವರಿಗಿಲ್ಲ. ನಾನು ನೋಡ್ತೇನೆ ಕೆಲವು ಸಭೆ ಸಮಾರಂಭ ನೋಡಿದಾಗ ಸಿದ್ದರಾಮಯ್ಯ ಹೋದ ಸಭೆಗೆ ಸೇರುವಂತ ಜನ ಮತ್ತು ಬಿಜೆಪಿಯ ರಾಜ್ಯ ಮಟ್ಟದ ನಾಯಕರು ಹೋಗುವ ಸಭೆಗೂ ವ್ಯತ್ಯಾಸ ಇದೆ. ಯಾಕೆ ಕೇಳಿದ್ರೆ, ಯಾಕೆ ಮುಖ್ಯಮಂತ್ರಿ ಹೌದು, ಒಂದು ಮಾಸ್ ಲೀಡರ್ ಆಗಿ ಅವರು ಬಿಂಬಿತ ಆಗ್ತಾ ಇದ್ದಾರೆ. ಆ ರೀತಿಯಲ್ಲಿ ನೋಡಿದಾಗ ರಾಜ್ಯ ಮಟ್ಟದ ನಾಯಕರು ಕಾಂಗ್ರೆಸ್ಸಿಗೆ ಫೇವರೇಬಲ್ ಆಗಿದ್ದಾರೆ. ಬಂದ್ರೆ ಮತ್ತೆ ಉಡುಪಿಗೆ ಬರ್ಬೋದು, ಸದ್ಯ ಬರ್ಬೋದು. ಅದು ಅವಾಗ ಒಂದು ಹೊಸ ಸಂಚಲನ ಆಗುತ್ತೆ. ಹಾಗಂತ ಬಂದ ತಕ್ಷಣ ಎಲ್ಲರೂ ಮತದಾರರು ಚೇಂಜ್ ಆಗ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದ್ರೆ ಒಂದು ಸಂಚಲನ ಮೂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟೇ. ಇನ್ನೇನು ಸ್ವಲ್ಪ ದಿನಗಳು ಮಾತ್ರ ಬಾಕಿ ಇದೆ ಚುನಾವಣೆಗೆ. ಸೊ ಕಾಂಗ್ರೆಸ್ ನಿಂದ ಯಾರಾದ್ರೂ ರಾಷ್ಟ್ರೀಯ ನಾಯಕರು ಬರುವಂತ ಚಾನ್ಸಸ್ ಬರಬಹುದು, ಖಂಡಿತವಾಗಿ ಬರಬಹುದು. ಯಾಕೆ ಕೇಳಿದ್ರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಬರ್ಬೋದು, ರಾಹುಲ್ ಗಾಂಧಿ ಬರ್ಬೋದು, ಅಥವಾ ನಮ್ಮ ಅವರೇ ಅಧ್ಯಕ್ಷ ಇದ್ದಾರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ಹಾಗೆ ಬೇರೆ ಬೇರೆ ಸ್ಟಾರ್ಸ್ ಗಳು ಇದ್ದಾರೆ, ಬರ್ಬೋದು. ಈಗಾಗಲೇ ಇನ್ನಷ್ಟು ಗ್ಯಾರಂಟಿಗಳನ್ನ ತನ್ನ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಸರ್, ಇದು ಕೂಡ ಚುನಾವಣೆ ಫಲಿತಾಂಶದ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರ್ತದೆ? ಈಗಾಗಲೇ ಗ್ಯಾರಂಟಿ ಯೋಜನೆಗಳು ಜಾರಿಯಾಗಿದೆ, ಅದರ ಬಗ್ಗೆ ಅಂದ್ರೆ ಒಂದು ಏನ್ ಗೊತ್ತುಂಟೆ, ಈಗ ಮೊನ್ನೆ ತಾನೇ ಇದು ಕೇಂದ್ರ ಕಾಂಗ್ರೆಸ್ ಮಂಡಳಿ ಏನ್ ಮಾಡ್ತು, ಗ್ಯಾರಂಟಿಗಳನ್ನು ಕೊಟ್ರು. ಒಂದು 20-25 ಗ್ಯಾರಂಟಿ ಕೊಟ್ರು. ಆ ಗ್ಯಾರಂಟಿಗೆ ಹೆಚ್ಚು ವ್ಯಾಲ್ಯೂ ಬರುವುದಿಲ್ಲ. ಯಾಕೆ ಕೇಳಿದರೆ ಜನರಿಗೆ ಗೊತ್ತಿದೆ, ಗ್ಯಾರಂಟಿಯನ್ನು ಫುಲ್ಫಿಲ್ ಮಾಡಬೇಕಾದ್ರೆ ಇವರು ಅಧಿಕಾರದಲ್ಲಿ ಎಲ್ಲಿ ಇರಬೇಕು, ಎಲ್ಲಿ ಕೇಂದ್ರದಲ್ಲಿ ಇದ್ರೆ ಆ ಗ್ಯಾರಂಟಿ ಬರ್ತಾರೋ ಅಂತ ನಿರೀಕ್ಷೆ ಇದ್ರೆ. ಯಾಕೆಂದ್ರೆ ನೆಕ್ಸ್ಟ್ ಕಾಂಗ್ರೆಸ್ಸು ಕೇಂದ್ರದಲ್ಲಿ ಬರ್ತದೆ ಅಂದಾಗ ಅವರು ಹೇಳಿದ ಗ್ಯಾರಂಟಿಗೆ ಒಂದು ಬೆಲೆ ಬರ್ತದೆ, ಇಲ್ದಿದ್ರೆ ಆ ಗ್ಯಾರಂಟಿ ಬೆಲೆ ಬರೋಲ್ಲ. ಆದ ಕಾರಣ ಈ ಜನರಿಗೆ ಮೊನ್ನೆ ಕಾಂಗ್ರೆಸ್ ಕೊಟ್ಟ ಗ್ಯಾರಂಟಿ ಮೇಲೆ ನಂಬಿಕೆ ಸ್ವಲ್ಪ ಕಡಿಮೆ ಇದೆ. ಆದ್ರೆ ಆಲ್ರೆಡಿ ರಾಜ್ಯದಲ್ಲಿ ಕೊಟ್ಟ ಗ್ಯಾರಂಟಿ ಉಂಟು ನೋಡಿ. ಅದ್ಯಾಕೆ ಕೇಳಿದ್ರೆ ಜನರಿಗೂ ಕೂಡ ಗ್ಯಾರಂಟಿ ಇತ್ತು, ಮುಂದೆ ಈ ಒಂದು ಬಿಜೆಪಿ ಹೋಗುತ್ತೆ, ಸಿದ್ದರಾಮಯ್ಯ ಅಥವಾ DKC ಸರ್ಕಾರ ಬರುತ್ತೆ, ಅವು ಗ್ಯಾರಂಟಿ ಫುಲ್ಫಿಲ್ ಮಾಡ್ತಾರೆ ಅಂತ ಉಂಟು. ಒಂದು. ಎರಡನೇದಾಗಿ ಆಲ್ರೆಡಿ ಕಾಂಗ್ರೆಸ್ನವರು 5 ಗ್ಯಾರಂಟಿಗಳನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಸಕ್ಸಸ್ ಫೇಲ್ಯೂರ್ ಬೇಡ, ಬಟ್ ನಿಧಾನವಾಗಿ ಇಂಪ್ಲಿಮೆಂಟ್ ಆಗ್ತಾ ಇದೆ. ಈ ಗ್ಯಾರಂಟಿಗಳೇ ಇವರಿಗೆ ಒಂದು ರೀತಿಯಲ್ಲಿ ಗ್ಯಾರಂಟಿ ಕೊಡಬಹುದು ಒಟ್ಟು ಬಿಟ್ರೆ, ಇನ್ನು ಉಳಿದಂತ ಕಾಂಗ್ರೆಸ್ಸಿನ ಮೊನ್ನೆ ರಿಲೀಸ್ ಮಾಡಿದ ಗ್ಯಾರಂಟಿಗಳು ಹೆಚ್ಚು ಪ್ರಭಾವ ಬೀರುವುದಿಲ್ಲ ಅಂತ ಕಾಣುತ್ತೆ ನನಗೆ. ಓಕೆ ಸರ್, ಹಾಗೆ ಈ ಸಂದರ್ಭದಲ್ಲಿ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಒಮ್ಮೆ ಆದ್ರೂ ಉಡುಪಿಗೆ ಭೇಟಿ ನೀಡಬೇಕಿತ್ತು ಅನ್ನುವಂಥದ್ದು ಸೊ ಸಾಮಾನ್ಯವಾಗಿ ಜನರು ಕೂಡ ಮಾತಾಡ್ತಾರೆ. ಸೊ ಎಲ್ಲೂ ಕೂಡ ಕಾಣ್ಲಿಕ್ಕಿಲ್ಲ. ಅವಾಗ್ಲೇ ನಾವು ಮಾತಾಡಿದ್ವಿ ಇದ್ರ ಬಗ್ಗೆ. ಸರ್, ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ರಕ್ಷಿತ್ ಅಂತ, ನಾನು ಮಂಗಳೂರಿಂದ. ಸರ್ ಹೇಳಿ. ನನ್ನೊಂದು ಕ್ವಶನ್ ಇತ್ತು. ಈಗ ಸೌಜನ್ಯ ನೋಟಾ ಕಂಪನಿ ಯಾವ ರೀತಿ ಎಫೆಕ್ಟ್ ಆಗ್ಬೋದು ದಕ್ಷಿಣ ಕನ್ನಡದಲ್ಲಿ ಅಂತ.
ಓಕೆ 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 ಹಾ, ದಕ್ಷಿಣ ಕನ್ನಡದಲ್ಲಿ ಯಾವ ರೀತಿಯಾದಂಥ ಎಫೆಕ್ಟ್ ಆಗ್ತದೆ ಅಂತ ಸರಿ ಕೇಳ್ತಾ ಮಾತಾಡೋಣ ಇಟ್ಸ್ ಗುಡ್ ಕ್ವಶನ್. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕೆ. ಸೊ ಇದ್ರ ಬಗ್ಗೆ ನಾವು ಸರಿ, ನಾವು ಸೌಜನ್ಯ ಅಂತ ಅರ್ಥ ಅಲ್ಲ, ಇಲ್ಲಿ ನಾವು ಒಂದು ವಿಚಾರವನ್ನು ಯಾಕೆ ತಗೊಳ್ಬೇಕು ಹೇಳಿದ್ರೆ, ಈ ನೋಟ ಬಗ್ಗೆ ಎತ್ತಿದ್ರು ಅಲ್ವಾ, ಯಾವುದೇ ವಿಚಾರ ಇರ್ಬೋದು ಅದು. ಸೊ ಯಾವುದೋ ಒಂದು ವಿಚಾರ ಬಂದಾಗ ನೋಟವನ್ನು ಹಾಕ್ತೀರಿ ಅಂತ ಇಟ್ಕೊಳ್ಳಿ. ನೋಟದಿಂದ ನೇರವಾಗಿ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಬರುತ್ತೆ ಅಂತ ನಾನು ಹೇಳೋಲ್ಲ. ಈ ನೋಟ ಯಾಕೆ ಇಟ್ಟಿದ್ದಾರೆ ಕೇಳಿದರೆ, ಈ ಇಲೆಕ್ಟ್ರಾನಿಕ್ ವೋಟಿಂಗ್ ಮಿಷನ್ನ ಕೊನೆಯ ಕೆಳಗೆ ಇಟ್ಟಿದ್ದಾರೆ ನೋಟ ಅಂತ. ಯಾಕೆ ಕೇಳಿ, ಒಂದು ವೇಳೆ ನಿಮಗೆ ಕೆಲವು ಸಂದರ್ಭದಲ್ಲಿ ಈ ಸರ್ಕಾರದ ಬಗ್ಗೆಯೋ ಅಭ್ಯರ್ಥಿಗಳ ಬಗ್ಗೆಯೋ ಪಕ್ಷದ ಬಗ್ಗೆ ಒಂದು ಜುಗುಪ್ಸೆ ಇರುತ್ತೆ, ಬೇಡ ಇವರು ಅಂತ. ಆಗ ನೀವೇನ್ ಮಾಡ್ತೀರಿ, ವೋಟ್ ಹಾಕದೇನೆ ಮನೆಯಲ್ಲೇ ಕೂತ್ಕೊಳ್ಳೋ ಸಾಧ್ಯತೆ ಉಂಟು. ಸೊ ಇಲ್ಲಿ ನೀವು ಮನೆಯಲ್ಲೇ ಕೂತ್ಕೊಳ್ಬಾರ್ದು, ನೀವು ಮತಗಟ್ಟೆಗೆ ಬರಬೇಕು. ನಿಮ್ಮ ಅಭಿಪ್ರಾಯ ಏನಿದೆ, ಅಭಿವ್ಯಕ್ತಿ ಏನಿದೆ, ಅದು ಮತದ ಮೂಲಕ ಚಲಾಯಿಸಲಿಕ್ಕೆ ಮಾಡಿಕೊಟ್ಟಂತ ಒಂದು ವ್ಯವಸ್ಥೆ ಅದು. ಯಾವುದು ನೋಟ. ನಾನು ಯಾಕೆ ಕೇಳಿದ್ರೆ, ನೋಟಕ್ಕೆ ಎಷ್ಟು ಬಿತ್ತು ಅನ್ನೋದು ಮುಖ್ಯ ಆಗುದಿಲ್ಲ, ಮತ್ತೆ ನೋಟ ಕೌಂಟ್ ಮಾಡ್ತಾರೆ, ಮಾಡುವುದಿಲ್ಲ ಅಂತ ಅರ್ಥ ಅಲ್ಲ. ಒಂದು ವೇಳೆ ಈಗ ನಿಂತ ಅಭ್ಯರ್ಥಿಗಳಿಗಿಂತ ನೋಟ ಜಾಸ್ತಿ ವೋಟ್ ತಕೊಂಡ್ರೆ ನೋಟ ವಿನ್ ಅಂತ ಡಿಕ್ಲೇರ್ ಮಾಡ್ತೀರಾ, ಅದಕ್ಕೂ ಕೂಡ ಎಲೆಕ್ಷನ್ ಕಮಿಷನ್ ಇದುವರೆಗೆ ಏನೂ ಹೇಳಿಲ್ಲ. ನೋಡಿ, ನೋಟ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಬಿಟ್ರೆ, ನೋಟದ ಮುಂದಿನ ಸ್ಥಿತಿ ಏನು, ನೋಟಕ್ಕೆ ಹಾಕಿದ ಓಟಿನ ಈ ವ್ಯಾಲ್ಯೂ ಯಾವ ರೀತಿ ಕೊಡ್ತೀರಿ ಅನ್ನೋದ್ರ ಬಗ್ಗೆ ಅವ್ರು ಹೇಳಿಲ್ಲ. ಆದರೆ ನೋಟಕ್ಕೆ ಹೆಚ್ಚು ವೋಟ್ ಬಿದ್ದಾಗ ಏನಾಗುತ್ತೆ ಕೇಳಿದರೆ, ಎಲ್ಲೋ ಒಂದು ರೀತಿಯಲ್ಲಿ ಈ ವ್ಯವಸ್ಥೆ ಬಗ್ಗೆ, ಸರ್ಕಾರದ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಜನರಿಗೆ ಒಂದು ರೀತಿಯ ಜುಗುಪ್ಸೆ ಇದೆ, ಅಥವಾ ಅವರನ್ನು ಬಯಸಲಿಲ್ಲ, ತಿರಸ್ಕಾರ ಮಾಡಿದ್ದಾರೆ ಅನ್ನೋದರ ಒಂದು ಪ್ರತಿಫಲ ಅಷ್ಟೇ. ಬಿಟ್ರೆ ನೋಟ ದೊಡ್ಡ ಮಟ್ಟದಲ್ಲಿ ಯಾವ ಬದಲಾವಣೆಯನ್ನು ಮಾಡಬೇಕು, ಇನ್ನೂ ಆಗ್ಲಿಲ್ಲ. ಅದರ ಬಗ್ಗೆ ಎಲೆಕ್ಷನ್ ಕಮಿಷನ್ ನಿರ್ಧಾರ ತಗೊಳ್ಬೇಕಿತ್ತು, ಯಾರು ಮಾಡಿಲ್ಲ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಬಂದಿದ್ರೆ ಎಲ್ಲೋ ಒಂದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಆದ್ರೂ ಬಲ ಬಂದಂಗೆ ಆಗ್ತಾ ಇತ್ತು ಅಲ್ವಾ ಅಂತ. ಸರಿ, ಅಂದ್ರೆ ಇವತ್ತು ಏನಾಗಿದೆ ಕೇಳಿದ್ರೆ, ಈ ನಿಮ್ಮ ಉಸ್ತುವಾರಿ ಸಚಿವರ ವ್ಯಾಪಾರ ಏನ ಕೇಳಿದರೆ, ಬರೀ ಹೆಬ್ಬಾಳ್ಕರ್ ವಿಚಾರ ಅಂತಲ್ಲ, ಈ ಎಲ್ಲ ಪ್ರತಿಯೊಂದು ಉಸ್ತುವಾರಿ ವಹಿಸ್ಕೊಂಡವರು ಅವರ ಮಕ್ಕಳನ್ನೇ ತಮ್ಮ ತಮ್ಮ ಕ್ಷೇತ್ರದಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ. ಈಗ ಉಸ್ತುವಾರಿ ಏನಾಗಿದೆ ಕೇಳಿದ್ರೆ, ತಮ್ಮ ಮಕ್ಕಳನ್ನು ಗೆಲ್ಲಿಸುವುದೇ ಅವರ ಉಸ್ತುವಾರಿಯಾಗಿದೆ. ಅರ್ಥ ಆಯ್ತಾ? ಈಗ ಉಸ್ತುವಾರಿ ಸಚಿವರಿದ್ದಾರಲ್ಲ, ಅವರ ಮಕ್ಕಳೇ ಅಲ್ಲಿ ಚುನಾವಣೆ ನಿಂತಿದ್ದಾರೆ, ಅವ್ರನ್ನ ಗೆಲ್ಲಿಸುವುದೇ ಅವರ ಉಸ್ತುವಾರಿ. ಬಿಟ್ರೆ ಈ ಜಿಲ್ಲೆಗೆ ಬರೋ ಉಸ್ತುವಾರಿ ಅವ್ರ ನೆನಪೇ ಇಲ್ಲ. ಇದು ನೋಡಿದ್ರು ಅಂತ. ಆದ್ರೆ ಬರ್ಬೇಕಿತ್ತು ಅವರು, ಕನಿಷ್ಠ ಪಕ್ಷ ಬಂದು ಅಂದ್ರೆ ಹೋಗ್ಬೇಕಿತ್ತು. ಯಾಕಂದ್ರೆ ಒಂದು ಉಸ್ತುವಾರಿ ಸಚಿವರು ಅಂತ ಹೇಳಿದ್ರೆ ಇಲ್ಲಿ ಬಂದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಚುನಾವಣೆ ಡಿಕ್ಲೇರ್ ಆದ ನಂತರದಲ್ಲಿ ಯಾವುದೇ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಆಗೋದಿಲ್ಲ. ಬಂದು ಹೋಗ್ಬೋದು, ತೋರಿಸಿ ಹೋಗ್ಬೋದು, ಮತದಾರರನ್ನು ಪ್ಲೀಸ್ ಮಾಡಬಹುದು. ಬಿಟ್ರೆ ಯಾವುದೇ ತರದ ಡ್ರಾಸ್ಟಿಕ್ ಆದ ಒಂದು ಕಾನೂನಾಗ್ಲಿ, ಒಂದು ನಿಯಮವನ್ನು ಇಲ್ಲಿ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಮಾಷೆ ಅಂದ್ರೆ ಅಷ್ಟೇ, ಉಸ್ತುವಾರಿಯವರಿಗೆ ರಾಜ್ಯ ಸರ್ಕಾರ ಹೇಳಿದೆ, ನಿಮ್ಮ ಮಕ್ಕಳನ್ನು ಗೆಲ್ಲಿಸ್ಕೊಳ್ಳಿ, ಇದೇ ದೊಡ್ಡ ಉಸ್ತುವಾರಿ ಅಂತ ಹೇಳಿಬಿಟ್ಟಿದ್ದಾರೆ. ಓಕೆ, ಇನ್ನು ಸರ್, ಈ ಕರಾವಳಿಯಲ್ಲಿ ತಮ್ಮ ಪ್ರಕಾರ ಹಿಂದುತ್ವದ ಅಲೆಯ, ಜಾತಿ ಅಲೆಯ ಅಥವಾ ಮೋದಿ ಅಲೆಯ, ಮೂರು ಅಲೆ ಇದೆ. ಮೂರು ಅಲೆ ಇದೆ ಕರಾವಳಿಯಲ್ಲಿ. ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ನೋಡಿದಾಗ ಒಂದು ಕಾಣುತ್ತೆ, ಈ ಬಾರಿ ಹಿಂದುತ್ವದ ಅಲೆಗಿಂತ ಮೋದಿ ಅಲೆ ಜಾಸ್ತಿ ಇದೆ ಕಾಣುತ್ತೆ. ಹಿಂದುತ್ವದ ಅಲೆ ಸ್ವಲ್ಪ ಕಡಿಮೆ ಇದೆ. ಮಾತ್ರ ಅಲ್ಲ, ಹಿಂದುತ್ವದ ಅಲೆಯ ಜೊತೆಗೆ ಜಾತಿ ಅಲೆಯೂ ಕೂಡ ಸ್ವಲ್ಪ ಅದರ ಕಡೆಗೆ ಗಾಳಿ ಬೀಸ್ತಾ ಇದೆ. ಯಾಕೆ ಕೇಳಿದ್ರೆ, ಅವರು ಹಿಂದುತ್ವ ಮತ್ತು ಮೋದಿಯನ್ನು ಗಟ್ಟಿ ಹಿಡ್ಕೊಂಡಿದ್ದಾರೆ. ಇದನ್ನು, ಈ ವೋಟನ್ನು ಸ್ಪ್ಲಿಟ್ ಮಾಡಬೇಕಾದ್ರೆ ಕಾಂಗ್ರೆಸ್ನವರು ನಿಧಾನವಾಗಿ ಜಾತಿ ಅಲೆಯನ್ನು ಬೀಸಲೇಬೇಕಾಗತ್ತೆ. ಯಾಕೆ ಕೇಳಿದ್ರೆ, ಹಿಂದುತ್ವದ ಒಂದು ಗ್ರಿಪ್ ಅನ್ನು ತಪ್ಪಿಸಬೇಕಾದ್ರೆ ಈ ಜಾತಿ ಅಲೆ ಬಂದಾಗ ಹಿಂದುತ್ವಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಒಂದು. ಇನ್ನೊಂದು ಗ್ಯಾರಂಟಿ ಅನ್ನುವಂಥದ್ದು ಇಲ್ಲಿ ಹೆಚ್ಚು ಪ್ರಚಾರಕ್ಕೆ ಬಂದಾಗ ಕಾಣ್ತಾ ಇಲ್ಲ. ಮಾಡದಿದ್ದು ಇವರದೇ ವೀಕ್ನೆಸ್, ನನಗೆ ಗೊತ್ತಿಲ್ಲ. ಯಾಕೆ ಕೇಳಿದ್ರೆ, ನೀವು ಜನಸಾಮಾನ್ಯ ಮತದಾರರ ಹೋದಾಗ ಕೆಲವು ಪ್ರಶ್ನೆ ಮಾಡ್ತಾ ಇದ್ದಾರೆ, ಗ್ಯಾರಂಟಿ ಯಾಕೆ ಸಾಕಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅದ್ರ ಬಗ್ಗೆ ಕೆಲವು ತೃಪ್ತಿ ಇಲ್ಲ, ಕೆಲವು ಸಿಗದಿದ್ದರು ಅದ್ರ ಬಗ್ಗೆ ಒಂದ್ ರೀತಿ ನೆಗೆಟಿವ್ ಮಾತಾಡ್ತಾ ಇದ್ದಾರೆ. ಅಂದ್ರೆ ಮೊದಲೆಲ್ಲ ಯೋಜನೆಯಿಂದ ಲಾಭ ಆಗ್ತಾ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗ ಏನ್ ಹೇಳ್ತಾ ಇದ್ದಾರೆ ಕೆಲವೊಂದು ಜನರು, ಬೇಡ ನಮ್ಗೆ ಆ ರೀತಿಯ ಒಂದು ಗೊಂದಲದಲ್ಲಿ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಕೂಡ ಜನ ಸ್ಪಷ್ಟವಾದ ಅಭಿಪ್ರಾಯ ಕೊಡ್ತಾ ಇಲ್ಲ. ಇವತ್ತು ಗ್ಯಾರಂಟಿ ಅಂದಾಗ ಮೋದಿಯನ್ನು ನೋಡ್ತಾರೆ, ಮೋದಿ ಇದ್ದಾರೆ ಅಂತ. ಅಂದ್ರೆ ಆ ರೀತಿಯ ಒಂದು ಮನಸ್ಥಿತಿ ಇದೆ. ಇದನ್ನು ಎನ್ಕ್ಯಾಶ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಇಲ್ಲಿ ಸೋಲ್ತಾ ಇದೆ ಅಂತ ಅನಿಸುತ್ತೆ. ಗ್ಯಾರಂಟಿಯನ್ನು ಜನರಿಗೆ ಅರ್ಥೈಸುವುದರಲ್ಲಿ ಸೋಲ್ತಾ ಇದೆ ಅಂತ ಕಾಣುತ್ತೆ. ಓಕೆ ಸರ್, ಇನ್ನು ಕೊನೆಯದಾಗಿ ಈ ಚುನಾವಣೆಯ ಬಗ್ಗೆ ಅನೇಕ ಬದಲಾವಣೆಗಳು ಆಗಿದೆ ರಾಜಕೀಯ ವಲಯದಲ್ಲಿ. ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಅಂತ? ಒಂದಂತ ಹೇಳಿದ್ರೆ, ಪ್ರತಿಯೊಬ್ಬರು ಈಗ ಸ್ವೀಪ್ ಪ್ರೋಗ್ರಾಮ್ ನಡೀತಾ ಇದೆ. ಪ್ರತಿಯೊಬ್ಬರು ಕೂಡ ಮತಗಟ್ಟೆಗೆ ಹೋಗಬೇಕು, ಮತ ಚಲಾಯಿಸಬೇಕು ಮತ್ತು ಪಕ್ಷ ಅಭ್ಯರ್ಥಿಗಳ ಸಾಮರ್ಥ್ಯವನ್ನು ನೋಡಬೇಕು. ಅಲ್ಲಿ ಜಾತಿ, ಧರ್ಮ, ಮತವನ್ನೆಲ್ಲ ಬಿಟ್ಟು ಅಲ್ವಾ, ಒಂದುಗಳಿಗೆ ರಾಷ್ಟ್ರ
ನಮ್ಮ ಕ್ಷೇತ್ರ ಅಭಿವೃದ್ಧಿ, ಜನರ ಸಮಸ್ಯೆ ಇದರ ಬಗ್ಗೆ ಸ್ಪಂದಿಸಿಕೊಂಡು ಮತ ಹಾಕಬೇಕು. ಬಿಟ್ಟರೆ ಬರೇ ನನ್ನ ಜಾತಿ ನನ್ನ ಧರ್ಮವನ್ನು ನೋಡಿ ಮತ ಹಾಕಲಿಕ್ಕೆ ತಾವು ಹೋಗಬಾರ್ದು, ಅಥವಾ ಒಬ್ಬ ಪ್ರಬುದ್ಧ ಮತದಾರನಾಗಿ ಮತ ಚಲಾಯಿಸಬೇಕು. ಯಾವುದೇ ಆಸೆ ಆಮಿಷಗಳಿಗೆ ತಾವು ಬಲಿಯಾಗಬಾರ್ದು ಅಂತ ನನ್ನ ಒಂದು ಕಳಕಳಿ ವಿನಂತಿ ಕೂಡ. ಓಕೆ ಸರ್, ಅದರಲ್ಲಿ ಒಬ್ರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ ಕೊನೆಯದಾಗಿ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಓಕೆ, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಮಂಗಳೂರಿಂದ ಧನರಾಜ್ ಅಂತ. ಓಕೆ, ಇವಾಗ ನಾವು ನಮ್ಮ ಸುರೇಂದ್ರ ಶೆಟ್ಟಿ ಅವರ ಹತ್ರ ಒಂದು ಕ್ವಶನ್ ಕೇಳಬೇಕಿತ್ತು. ಕೇಳಿ ಸರ್, ಕೇಳಿ ಸರ್. ನಮ್ಮ ಇದೆಯಲ್ಲ ಸರ್, ಇವಾಗ ಚುನಾವಣಾ ಬಾಂಡ್, ಅದ್ರ ಬಗ್ಗೆ ನಮ್ಮ ಮಂಗಳೂರಲ್ಲಿ ಬುದ್ಧಿವಂತರಿದ್ದಾರೆ, ವಿದ್ಯಾವಂತರಿದ್ದಾರೆ. ಚುನಾವಣಾ ಬಾಂಡ್ ಅದ್ರ ಬಗ್ಗೆ ಏನಾದ್ರು ಎಫೆಕ್ಟ್ ಆಗ್ಬೋದಾ ರಾಜಕೀಯ ಇದರಲ್ಲಿ ಅಂತ ಈ ಸರಿ ಲೋಕಸಭೆಯಲ್ಲಿ? ಅಂದ್ರೆ ಸರಿ, ದೊಡ್ಡ ಹಗರಣ ಆಗಿದೆ. ಗೊತ್ತಾಗಿದೆ. ಯಾಕಂದ್ರೆ ಮೊದಲು ಆ ಚುನಾವಣೆ ಬಾಂಡ್ ಬಂದಾಗ ಅಷ್ಟು ದೊಡ್ಡ ಇಶ್ಯೂ ಆಗಲಿಲ್ಲ. ಇತ್ತೀಚೆಗೆ ಚುನಾವಣಾ ಬಾಂಡ್ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಮಾತ್ರ ಅಲ್ಲ, ಜನಸಾಮಾನ್ಯರಿಗೆ ಚುನಾವಣಾ ಬಾಂಡಿನ ಬಗ್ಗೆ ಹೆಚ್ಚೇನು ಮಾಹಿತಿ ಇದ್ದಾಗಿಲ್ಲ. ಈಗ ಒಂದು ರಾಷ್ಟ್ರ ಮಟ್ಟದ ಪತ್ರಿಕೆಗಳು, ಮಾಧ್ಯಮಗಳು ಚರ್ಚೆಗೆ ಇಟ್ಕೊಂಡಿದ್ದಾವೆ. ಖಂಡಿತವಾಗಿ ದೊಡ್ಡ ಬಿಗ್ ಇಶ್ಯೂ ಅದು, ಅದರಲ್ಲಿ ಡೌಟೇ ಇಲ್ಲ. ಯಾಕೆ ಕೇಳಿದ್ರೆ ಹಣ ಬಂದು ಎಲ್ಲಿ ಹೋಗ್ತಾ ಇದೆ, ಹೇಗೆ ಖರ್ಚಾಗ್ತಾ ಇದೆ, ಆ ಒಂದು ಬ್ಲ್ಯಾಕ್ ಮನಿ ವೈಟ್ ಮಾಡ್ಲಿಕ್ಕೆ ಇದ್ದಾರಾ, ಅದಕ್ಕೆ ಟ್ಯಾಕ್ಸ್ ತುಂಬಾ ಇಶ್ಯೂಸ್ಗಳು ಅದ್ರ ಇದೆ. ಖಂಡಿತವಾಗಿ ಅದು ಕೂಲಂಕಷವಾಗಿ ಮುಂದೆ ಚರ್ಚಿತವಾಗಬೇಕಾದ ವಿಚಾರ. ಆದರೆ ಇದು ಲಾಸ್ಟ್ ಗಳಿಗೆಯಲ್ಲಿ, ಕೊನೆಯ ಗಳಿಗೆಯಲ್ಲಿ ಇದು ಚರ್ಚೆಗೆ ಬಂದ ಕಾರಣ ಜನಸಾಮಾನ್ಯರು ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಏನ್ ಮಾಡ್ತಾ ಇದ್ದಾರೆ, ಯಾರು ಬಿಜೆಪಿ ಬಗ್ಗೆ ಜನ ಇದ್ದವರು ಆ ಕಡೆ ಪರವಾಗಿ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ ಬದ್ದವರು ಈ ಕಡೆ ಮಾತಾಡ್ತಿದ್ದಾರೆ. ಬಿಟ್ರೆ ಅದನ್ನು ಒಂದು ನಿಷ್ಪಕ್ಷಪಾತವಾಗಿ ಚರ್ಚೆ ಆಗ್ತಾ ಇಲ್ಲ ಇವತ್ತು, ಪತ್ರಿಕೆಗಳಲ್ಲಿಯೂ ಇಲ್ಲ ಅಥವಾ ಮತದಾರರ ಮಧ್ಯೆಯೂ ಆಗ್ತಾ ಇಲ್ಲ. ಬಟ್ ದಟ್ ಇಸ್ ಅ ಬಿಗ್ ಇಶ್ಯೂ, ದರ್ ಇಸ್ ನೋ ಡೌಟ್ ಇನ್ ದಟ್. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಹಾಗೆ ನಿಮಗೂ ಕೂಡ ಸರ್ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಲೋಕಸಮರ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.